ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ನೂತನ ಜಯದೇವ ಆಸ್ಪತ್ರೆ ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ. ಶಾಲಮ್ಮ ಎವರ್ಲಾಸ್ಟಿಂಗ್ ಚರ್ಚ್ ವತಿಯಿಂದ ಅದ್ದೂರಿ ಕ್ರಿಸ್ಮಸ್ ಆಚರಣೆ. ಜಗತ್ ಬಡಾವಣೆಯಲ್ಲಿ ಬಿ ಶ್ಯಾಮ್ ಸುಂದರ್ ಜಯಂತಿ ಆಚರಣೆ. ಜಯದೇವ ಆಸ್ಪತ್ರೆ ಉದ್ಘಾಟನಾ ಸಮಾರಂಭ. ವಾರ್ಡ್ ನಂಬರ್ 7ರ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಭಾಗಿ. ತೊಗರಿಗೆ 25,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿ ಸಿಎಂ ಮುತ್ತಿಗೆ ಯತ್ನ. ರೈತ ಮುಖಂಡರ ಬಂಧನ. ಸಮತಾ ಸೈನಿಕ ದಳದಿಂದ ಬಿ ಶ್ಯಾಮ್ ಸುಂದರ್ 116ನೇ ಜಯಂತಿ ಆಚರಣೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ 377 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಅತ್ಯಾಧುನಿಕ ಸೌಲಭ್ಯಗಳ ಜಯದೇವ್ ಹೃದ್ರೋಗ ಆಸ್ಪತ್ರೆಯನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಂಟಿಯಾಗಿ ಉದ್ಘಾಟಿಸಿದರು. ಕಲಬುರಗಿ ನಗರದ ಅನ್ನಪೂರ್ಣ ವೃತ್ತದ ಬಳಿ ನೂತನವಾಗಿ ನಿರ್ಮಾಣಗೊಂಡ ಜಯದೇವ್ ಹೃದ್ರೋಗ ಆಸ್ಪತ್ರೆ ಲೋಕಾರ್ಪಣಾ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. दीप ज्योति नमोस्तुते, दीप ज्योति नमोस्तुते, दीप ज्योति नमोस्तुते. शुभं कुरु त्वं कल्याणम् आरोग्यं धनसम्पदः. शुभं कुरु त्वं कल्याणम् आरोग्यं धनसम्पदः. शुभं कुरु त्वं कल्याणम् आरोग्यं धनसम्पदः. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಸಂವಿಧಾನದ ಕಲಂ 371 ತಿದ್ದುಪಡಿ ಬಂದು 10 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ 371 ಬೆಡ್ಗಳ ಸಾಮರ್ಥ್ಯದ ಜಯದೇವ್ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಇದು ಜನವರಿ ಮೊದಲ ವಾರದಲ್ಲಿಯೇ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ ಅವರು, ಜಯದೇವ್ ಸಂಸ್ಥೆ ವ್ಯವಸ್ಥಿತ ನಿರ್ವಹಣೆಗೆ ಹೆಸರಾಗಿದೆ. ಬೆಂಗಳೂರು ಹಾಗೂ ಮೈಸೂರಿನಂತೆ ಇಲ್ಲಿಯೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಸೂಚಿಸಿದ್ದಾರೆ. ಬಳಿಕ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಒತ್ತು ಕೊಡುವಂತೆ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದರು. ಈ ಭಾಗದ ಜನರು ನಿಮಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕೆಂದರೆ ದೂರದ ಬೆಂಗಳೂರಿಗೆ ಹೋಗಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ನಿಮಾನ್ಸ್ ಇಲಾಖೆ ತೆರೆಯಬೇಕು ಎಂದು ಒತ್ತಾಯಿಸಿದರು. ಈ ಭಾಗದ ಜನರ ಒಂದು ನಿರೀಕ್ಷೆ ಯಾವ ರೀತಿ ಬೆಂಗಳೂರಿನಲ್ಲಿ, ಮೈಸೂರಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಇದೆ, ಅದೇ ಮಾದರಿಯ ಆಸ್ಪತ್ರೆ ಕಲಬುರಗಿಯಲ್ಲಿ ಆಗಬೇಕು ಅಂತಕ್ಕಂಥ ತಮ್ಮೆಲ್ಲರ ಸದಾಶೆ ಅದು ಇವತ್ತು ಪೂರ್ತಿ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಒಂದು ಏನು ಸಹಕಾರ, ಅವರ ಆಶೀರ್ವಾದ,
ಅವರ ಒಂದು ಸಂಕಲ್ಪ. ಇವತ್ತು ಕಲಬುರಗಿಯಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಬಹಳ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಯಾವುದೇ ಕಾರ್ಪೊರೇಟ್ ಆಸ್ಪತ್ರೆಗೆ ಮೀರಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ಆಸ್ಪತ್ರೆ ಇವತ್ತು ಉದ್ಘಾಟನೆ ಆಗಿದೆ. ಅದಕ್ಕೆ ಕಲಬುರಗಿಯ ಈ ವಿಭಾಗದ, ಇದು ಕೇವಲ ಕಲಬುರಗಿ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಭಾಗಕ್ಕೇನೆ ಒಂದು ಕಾಮಧೇನು ಆಗಿರ್ತಕ್ಕಂಥ ಈ ಆಸ್ಪತ್ರೆ ಈ ವಿಭಾಗಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಈ ಭಾಗದ ಜನರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ತಾವೆಲ್ಲ ಆಲೋಚನೆ ಮಾಡಬೇಕು, ಒಂದು ವೇಳೆ ಆರ್ಟಿಕಲ್ 371J ನಮಗೆ ಈ ಭಾಗಕ್ಕೆ ವಿಶೇಷ ಕಾನೂನು ಆಗದೆ ಇದ್ದಿದ್ರೆ ಇವತ್ತು ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯ ಇತ್ತಾ? ಖಂಡಿತ ಇಲ್ಲ. ಇದಕ್ಕೆಲ್ಲ ತಮಗೆ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ಅನೇಕ ವರ್ಷಗಳ ಹೋರಾಟ ಆಗಿರಬಹುದು. ಆದರೆ ಆರ್ಟಿಕಲ್ 371J ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಸಾಹೇಬರ ಒಂದು ಪ್ರಯತ್ನದಿಂದ UPA ಸರ್ಕಾರ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು ಮತ್ತು ರಾಹುಲ್ ಗಾಂಧಿ ಅವರೊಂದು ಅಪೇಕ್ಷೆ ಮೇರೆಗೆ ಇಲ್ಲಿ ಆರ್ಟಿಕಲ್ 371J ಆಗಿದ್ರಿಂದ ಇವತ್ತು 10 ವರ್ಷ ಆಯಿತು ಆರ್ಟಿಕಲ್ 371J ನಾವು ಕಾರ್ಯರೂಪಕ್ಕೆ ತಂದು. ನಮ್ಮ ಕಾನೂನು ಪಾಸ್ ಆದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ಮಾಡಿ ಈ ಎಲ್ಲ ರೂಲ್ಸ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಈ ಭಾಗದ ಜನರಿಗೆ ಬಹಳ ವಿಶೇಷವಾಗಿ 3 ಸವಲತ್ತುಗಳನ್ನು ಕೊಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಒಪ್ಪಿಗೆಯನ್ನು ಕೊಟ್ಟು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಈ 10 ವರ್ಷಗಳ ಕಾಲ ಇವತ್ತು 10 ವರ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದ ಪ್ರಗತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿದೆ. ಈ ಭಾಗದಲ್ಲಿ ಅದು ಸುಮಾರು 8,000 ವೈದ್ಯರಾಗಲಿಕ್ಕೆ ಸಾಧ್ಯ ಆಗಿದೆ. ಯಾಕೆ ಆಗಿದೆ ಅಂದ್ರೆ ನಾವು ಆರ್ಟಿಕಲ್ 371J ಅಡಿಯಲ್ಲಿ ಇವತ್ತು ರಿಸರ್ವೇಶನ್ ಕೊಟ್ಟಿದ್ದೀವಿ. ಈ ಭಾಗದ ಮಕ್ಕಳು, ಬಡವರ ಮಕ್ಕಳು, ರೈತರ ಮಕ್ಕಳು ಡಾಕ್ಟರ್ ಆಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಾವು ರಿಸರ್ವೇಶನ್ ಕೊಟ್ಟಿದ್ರಿಂದ 8,000 ಮಕ್ಕಳು ಇವತ್ತು ಡಾಕ್ಟರ್ ಆಗಿದ್ದಾರೆ. ಇವತ್ತು ಸುಮಾರು 25,000ಕ್ಕಿಂತ ಹೆಚ್ಚು ಇವತ್ತು ಈಗಾಗಲೇ ನಾವು ಒಂದು ಅಂದಾಜು ಪಟ್ಟಿ ಮಾಡಿದ್ರೆ ಸುಮಾರು ಎಲ್ಲಾ ಪ್ರೊಫೆಷನಲ್ ಕೋರ್ಸಸ್ ಹಿಡಿದ್ರೆ 1,00,000ವರೆಗೆ ಇಲ್ಲಿ ಗ್ರಾಜ್ಯುಯೇಟ್ ಆಗಿದ್ದಾರೆ. ಸುಮಾರು 80,000 ಈ ಭಾಗದ ಮಕ್ಕಳಿಗೆ ಸರ್ಕಾರಿ ನೌಕರಿಗಳು ಸಿಕ್ಕಿವೆ. ಇಲ್ಲಿವರೆಗೆ 18,000 ಕೋಟಿ ಈ ಭಾಗದಲ್ಲಿ ವೆಚ್ಚ ಆಗಿದೆ. ಇದು ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಬಾಗಿಲವನ್ನ ತೆರೆದಿರ್ತಕ್ಕಂಥವ್ರು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಜಿ ಅವರು ಇದಕ್ಕೆ ಚಾಲನೆ ಕೊಟ್ಟು ಕಾರ್ಯರೂಪಕ್ಕೆ ತಂದಿರತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಭಾಗಕ್ಕೆ ಕಲಬುರ್ಗಿ ವಿಭಾಗ ಇವತ್ತು ಕಲ್ಯಾಣ ಕರ್ನಾಟಕ ಇವತ್ತು ಒಂದು ಹೆಲ್ತ್ ಹಬ್ ಅನ್ನ ಮಾಡಬೇಕು ಅಂತ ಸದುದ್ದೇಶದಿಂದ ಇವತ್ತು ಕಲಬುರಗಿಯಲ್ಲಿ ನಾವು ಮತ್ತು ಈ ಭಾಗದಲ್ಲಿ ಏನೇನು ಮಾಡಿದೀವಿ ಅಂತ ಒಂದು ಸಣ್ಣ ಪಕ್ಷಿ ನೋಟವನ್ನ ನಿಮಗೆ ನಾನು ಇಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಕಲಬುರಗಿಯಲ್ಲಿ ಆಗಿರ್ತಕ್ಕಂಥ ಜಿಮ್ಸ್ ಇವತ್ತು ಕಲಬುರಗಿ ಮೆಡಿಕಲ್ ಕಾಲೇಜು, ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 7-8ನೇ ಸ್ಥಾನದಲ್ಲಿದೆ. ಪ್ರತಿ ವರ್ಷ 150 ಸೀಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಈ ಆಸ್ಪತ್ರೆ ಇವತ್ತು ನೀವು ನೋಡಿದಿರಿ. ಈ ಭಾಗದ ಜನರಿಗೆ ಒಂದು ಬಹಳ ದೊಡ್ಡ ಕಾಮಧೇನು ಆಗಿ ಇವತ್ತು ಕಲಬುರಗಿ ಇವತ್ತು ಗವರ್ಮೆಂಟ್ ಆಸ್ಪತ್ರೆ ಇವತ್ತು ಈ ಭಾಗದ ಜನರಿಗೆ ಸೇವೆಯನ್ನ ಮಾಡ್ತಾ ಇದೆ. ಅದಲ್ಲದೆ ಈ ಭಾಗದಲ್ಲಿ ಟ್ರಾಮಾ ಸೆಂಟರ್ ನಾವು ಕಳೆದ ಅವಧಿಯಲ್ಲಿನೇ ಟ್ರಾಮಾ ಸೆಂಟರ್ ಅನ್ನ ನಾವು ಮಾಡಿದ್ವಿ. ಆದ್ರೆ ಅದು ಉದ್ಘಾಟನೆ ಆಗಿರ್ಲಿಲ್ಲ, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಟ್ರಾಮಾ ಸೆಂಟರ್ ಅನ್ನ ಇವತ್ತು ಓಪನ್ ಮಾಡಿದೀವಿ. ಯಾವುದೇ ಅಪಘಾತ ಆದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ತಾಲೂಕಿಂದ ನೀವು ಬಂದಿದ್ದೀರಿ, ನನ್ನ ಮನವಿ ಇದೆ, ಯಾವುದೇ ಅಪಘಾತ ಆದ್ರೆ ತಾವು ದಯವಿಟ್ಟು ಇವತ್ತು ಟ್ರಾಮಾ ಸೆಂಟ್ರಿಗೆ ಕಳಿಸಿ. ಅಲ್ಲಿ ನ್ಯೂರೋ ಸರ್ಜನ್, ಆರ್ಥೋಪೆಡಿಷಿಯನ್ ಎಲ್ಲ ಇವತ್ತು ವೈದ್ಯರಿದ್ದಾರೆ. ಅಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ತದೆ. ನೀವು ಖಾಸಗಿ ಆಸ್ಪತ್ರೆಗೆ ಹೋದ್ರೆ 4 ಲಕ್ಷ 5 ಲಕ್ಷ ಕಟ್ಟಬೇಕಾಗ್ತದೆ. ಆದ್ರೆ ನಮ್ಮ ಟ್ರಾಮಾ ಸೆಂಟರ್ ಅಲ್ಲಿ ನಿಮಗೆ ಉಚಿತವಾಗಿರ್ತಕ್ಕಂಥ ಗುಣಮಟ್ಟದ ನಿಮಗೆ ಚಿಕಿತ್ಸೆ ಸಿಗ್ತದೆ. ಅದರ ಲಾಭ ಪಡ್ಕೊಳ್ಬೇಕು. ಮೂರನೇದು, ಇವತ್ತು ಜಯದೇವ ಆಸ್ಪತ್ರೆ ನಾವು 2016ರಲ್ಲೇನೆ ಪ್ರಾರಂಭ ಮಾಡಿದ್ವಿ. 130 ಬೆಡ್ ಇಂದು ಇವತ್ತು ಆಸ್ಪತ್ರೆಗೆ ಹೋದ್ರೆ ಇವತ್ತು ಕಾಲಿಡ್ಲಕ್ಕೂ ಇವತ್ತು ಅಲ್ಲಿ ಜಾಗ ಇಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ. ಅದಕ್ಕೆ ಇವತ್ತು 371 ಯಾಕೆ ಹೆಸರಿಟ್ಟಿದೀವಿ ಅಂದ್ರೆ
ಇವತ್ತು 10 ವರ್ಷ ಆಯಿತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು 371J ಇವತ್ತು ಈ ಕಾರ್ಯರೂಪಕ್ಕೆ ತಂದು ಅದರ ಸವಿ ನೆನಪಿಗಾಗಿ ಇವತ್ತು ನಾವು 371 ಹಾಸಿಗೆಯ ಇವತ್ತು ಜಯದೇವ ಆಸ್ಪತ್ರೆ ಈ ಭಾಗದ ಜನರಿಗೆ, ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು. ಅದಷ್ಟೇ ಅಲ್ಲ, ಇದಾದ್ಮೇಲೆ ಇನ್ನು 3 ತಿಂಗಳಲ್ಲಿ ನಾವು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಾವು ಲೋಕಾರ್ಪಣೆ ಮಾಡೋರಿದ್ದೀವಿ. ಬಿಲ್ಡಿಂಗ್ ಆಗಿದೆ, ಇಕ್ವಿಪ್ಮೆಂಟ್ ಬಂದಿದೆ, ರಿಕ್ರೂಟ್ಮೆಂಟ್ ಆಗಿದೆ. 3 ತಿಂಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಾವು ಲೋಕಾರ್ಪಣೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು 3 ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. ಇಷ್ಟಾದ್ರೆ ಸಾಲದು ಅಂತ ಹೇಳಿ ಈ ಭಾಗದ ಜನರಿಗೆ ಒಂದು 200 ಬೆಡ್ಡಿನ ತಾಯಿ ಮಗು ಆಸ್ಪತ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸ್ಯಾಂಕ್ಷನ್ ಮಾಡಿದ್ದಾರೆ. 92 ಕೋಟಿ ವೆಚ್ಚದಲ್ಲಿ ಈ ಹಳೆ ಆಸ್ಪತ್ರೆ ಕಂಪ್ಲೀಟ್ ಆಗಿ ಡಿಮಾಲಿಷನ್ ಮಾಡಿ ಹೊಸ ಆಸ್ಪತ್ರೆಯನ್ನ ಕಟ್ಟಿಸ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಇವತ್ತು ಈ ಭಾಗದ ಜನರಿಗೆ ಸುಟ್ಟಗಾಯ ಆದ್ರೆ ಅವರು ಮಿರಾಜ್ಗೋ, ಶೋಲಾಪುರ್ಗೋ, ಹೈದರಾಬಾದ್ಗೋ, ಬೆಂಗಳೂರಿಗೆ ಹೋಗಬಾರ್ದು ಅಂತ ಹೇಳಿ ಇವತ್ತು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸ್ಟೇಟ್ ಆಫ್ ಆರ್ಟ್ ಇವತ್ತು ಬರ್ನ್ಸ್ ಯೂನಿಟ್ ಅನ್ನ ನಾವು ಮಾಡ್ತಾ ಇದೀವಿ. ಈಗ कभी मुश्किल से होगी, कभी आसान से होगी, ये माना कि इस जमाने में तेरा नाम तेरे काम से होगी. तू कितनी भी शौहरत की बुलंदी पे पहुंच जा, लेकिन तेरी पहचान तेरे पिता के नाम से होगी. ಇವತ್ತು ಈ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ. ಆರ್ಟಿಕಲ್ 371J ತಿದ್ದುಪಡಿ ಆಗಿ 10 ವರ್ಷ ಆಗಿದೆ. ಮೊನ್ನೆ ತಾನೇ ಸೆಪ್ಟೆಂಬರ್ 17ನೇ ತಾರೀಕಿಗೆ ಒಂದು ದಶಮಾನೋತ್ಸವ ಕಾರ್ಯಕ್ರಮವೂ ಕೂಡ ನಾವು ಮಾಡಿದ್ವಿ. ಆರ್ಟಿಕಲ್ 371J ಇತ್ತು ಸುಮಾರು 40 ವರ್ಷ ಶ್ರಮವನ್ನು ಪಟ್ಟು ಇದರ ರೂವಾರಿಯಾಗಿರುವಂತಹ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ದಿವಂಗತ ಧರಮ್ ಸಿಂಗ್ ಸಾಹೇಬರು ಹಾಗೂ ಹಲವಾರು ಎಲ್ಲ ಹೋರಾಟಗಳ ಒಂದು ಶ್ರಮದಿಂದ ಇವತ್ತಿನ ದಿವಸ ಆರ್ಟಿಕಲ್ 371J ತಿದ್ದುಪಡಿಯಾಗಿ ಸುಮಾರು 14,000 ಕೋಟಿ ಅನುದಾನ ಕಳೆದ ಒಂದು 10 ವರ್ಷದಲ್ಲಿ ನಮ್ಮ ಭಾಗಕ್ಕೆ ಬಿಡುಗಡೆಯಾಗಿದೆ. ಇದು ಮೊಟ್ಟ ಮೊದಲಾಗಿ ಅನುಷ್ಠಾನ ಆಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ 2013ರಲ್ಲಿ ನವೆಂಬರ್ 6ನೇ ತಾರೀಕಿಗೆ ಮೊದಲ ಬಾರಿಗೆ ಅನುದಾನ ಬಿಡುಗಡೆಯಾಯಿತು. 1,000 ಕೋಟಿ ಇತ್ತು. 1,000 ಕೋಟಿಯನ್ನು 1,500 ಕೋಟಿ ಮಾಡಿದ್ದನ್ನು ಕೂಡ ನಮ್ಮ ಸರ್ಕಾರ. ಅಂತಹ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಭಾಗದ ಎಲ್ಲ ಸಚಿವರಿಗೆ, ಶಾಸಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ ಕರ್ಕೊಂಡು ಹೋದ ನಂತರ ಅವ್ರು ಹೇಳಿದ್ರು 1,000ರಿಂದ 1,500 ಕೋಟಿ ಮಾಡ್ರಿ ಅಂತ. ಅವಾಗ ಒಂದೇ ಒಂದು ಮಾತು ಕೇಳಿದೆ, ತಾವು ಕಲ್ಯಾಣ ಕರ್ನಾಟಕಕ್ಕೆ 1,500 ಕೋಟಿ ಒಂದೇ ಮಾತದಲ್ಲಿ ಅವರು ಮಾಡಿಕೊಟ್ರು. ಅದ ನಂತರ 1,500 ಕೋಟಿಯಿಂದ 3,000 ಕೋಟಿನೂ ಕೂಡ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಹಿಂದೆ ಇರ್ತಕ್ಕಂಥ ಸರ್ಕಾರದಲ್ಲಿ ಅಮೃತ ಮಹೋತ್ಸವದಲ್ಲಿ 3,000 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು. ಆದ್ರೆ ಶಾಸಕರಿಗೆ ಮುಟ್ಟಿದ್ದು ಕೇವಲ 1,500 ಕೋಟಿ. ಇನ್ನ 1,500 ಕೋಟಿ ಇರ್ತಕ್ಕಂಥ ಅದು ಮುಖ್ಯಮಂತ್ರಿ ಹತ್ರ ಇತ್ತು. ಆದ್ರೆ ನಮ್ಮ ಸರ್ಕಾರ ಬಂದಾಗ 3,000 ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದು ಅದು ನೇರವಾಗಿ ಪಕ್ಷಾತೀತವಾಗಿ ಎಲ್ಲಾ ಶಾಸಕರಿಗೆ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ಗೆ ಎಲ್ಲರಿಗೆ ಸಮಾನತೆಯಿಂದ ಅನುದಾನ ಬಿಡುಗಡೆ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಈಗ ಮೊಟ್ಟ ಮೊದಲ ಬಾರಿಗೆ, ಇತಿಹಾಸದ ಮೊದಲ ಬಾರಿಗೆ 3,000ದಿಂದ 5,000 ಕೋಟಿ ನುಡಿದಂತೆ ನಡೆದಿರುವಂತ ನಮ್ಮ ಸರ್ಕಾರ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ. ಇವತ್ತು ಇಂತಹ ಒಂದು ಬೃಹತ್ ಮಟ್ಟದಲ್ಲಿ ಈ ಏನು ಒಂದು ಜಯದೇವ ಹೃದಯ ಆಸ್ಪತ್ರೆ ಇದೆ, ಬೆಂಗಳೂರಲ್ಲಿ ಸುಮಾರು 1,400 ಬೆಡ್ ಆಸ್ಪತ್ರೆ ಇದೆ, ಮೈಸೂರಲ್ಲಿ 400 ಬೆಡ್ ಆಸ್ಪತ್ರೆ ಇದೆ. ಆದ್ರೆ 371 ತಿದ್ದುಪಡಿ ಏನಾಗಿದೆ ಅದರ ನಿಮಿತ್ತವಾಗಿ ಇವತ್ತು 371 ಹಾಸಿಗೆ ಬೆಡ್ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ನಾವು ಒಂದು ಸಹಭಾಗಿತ್ವದಿಂದ ಮೊದಲ ಹಂತದಲ್ಲಿ ಸುಮಾರು 182 ಕೋಟಿ 65 ಲಕ್ಷ ಬಿಡುಗಡೆ ಆಯಿತು. ನಂತರ ನಮ್ಮ ಸರ್ಕಾರದಲ್ಲಿ ಸುಮಾರು 40 ಕೋಟಿ ಅನುದಾನ ಬಿಡುಗಡೆ ಆಯಿತು. ನಂತರ ಮತ್ತೆ 78 ಕೋಟಿ ಬಿಡುಗಡೆ ಆಯಿತು. ಇವತ್ತು ಹಲವಾರು ಕೆಲಸ ಕಾರ್ಯಗಳು ನಮ್ಮ ಸರ್ಕಾರ ವತಿಯಿಂದ, ಯಾಕಂದ್ರೆ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ
ಅವರು ಕೂಡ ಹೇಳಿದ್ದು ಯಾವಾಗಲೂ ಕೂಡ ತಾವು ಆದ್ಯತೆ ಕೊಡಬೇಕಂದ್ರೆ ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ. ಇವತ್ತು ಶಿಕ್ಷಣಕ್ಕಾಗಿ ನಾವು ಹೆಚ್ಚು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಶೈಕ್ಷಣಿಕ ವರ್ಷ ಅಂತ ಘೋಷಣೆ ಮಾಡಿದ್ದೀವಿ. ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಇಲ್ಲಿ ಇರ್ತಕ್ಕಂಥ ಜಯದೇವ ಆಸ್ಪತ್ರೆ, ಸುಮಾರು 200 ಬೆಡ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಹಾಗೂ ಇಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಬರ್ನ್ ವಾರ್ಡ್ ಆಸ್ಪತ್ರೆನೂ ಮಾಡ್ತಾ ಇದ್ದೀವಿ. ಮೊನ್ನೆ ನಾನು ಕೇವಲ 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸುತ್ತೀನಿ. ಮೊನ್ನೆ ಇರ್ತಕ್ಕಂಥ ಸೆಪ್ಟೆಂಬರ್ 17ನೇ ತಾರೀಕಿಗೆ ನಮ್ಮ ಇಲ್ಲಿ ನಡೆದಿರುವಂತಹ ಸಚಿವ ಸಂಪುಟದಲ್ಲಿ ಕಲ್ಯಾಣ ಕರ್ನಾಟಕಗೋಸ್ಕರ ವಿಶೇಷವಾಗಿ ಆರೋಗ್ಯ ಇಲಾಖೆಯಿಂದ ಸುಮಾರು 857 ಕೋಟಿ ಅನುದಾನ ಬಿಡುಗಡೆ ಆಗಿದೆ. 857 ಕೋಟಿ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ 1/3 ಅಮೌಂಟ್ ಸುಮಾರು 319 ಕೋಟಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ಅರ್ಬನ್ ಸಿಎಚ್ಸಿ, ಅರ್ಬನ್ ಪಿಎಚ್ಸಿ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು, ಆಂಬ್ಯುಲೆನ್ಸಸ್ಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯ ಒಂದು ಮೇಲ್ದರ್ಜನೆಗಳು, ಯಾವಾಗಲೂ ಕೂಡ ನಮ್ಮ ಸರ್ಕಾರ ಹೆಚ್ಚಿನ ಒಂದು ಕಾಳಜಿ ಈ ಒಂದು ಅಕ್ಷರ ಮತ್ತೆ ಆರೋಗ್ಯ, ಶಿಕ್ಷಣ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚನ್ನು ಕೊಡ್ತಾ ಇದೆ. ಇವತ್ತು ನಮ್ಮೆಲ್ಲರಿಗೆ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಬಹಳ ಅನುಕೂಲ ಆಗಿದೆ. ಯಾರು ಕೂಡ ಸುಮಾರು 700-800 ಕಿಲೋಮೀಟರ್ ಹೋಗೋದ ಅವಶ್ಯಕತೆ ಇಲ್ಲ. ಇಂತಹ ಒಂದು ಕಾರ್ಯಕ್ರಮ ಡೆವಲಪ್ಮೆಂಟ್ ವರ್ಕ್ ಅವು ಯಥಾ ಪ್ರಕಾರ ನಡೀತವೆ. ಆದರೆ ಕೆಲವು ಮಹತ್ವದ ಕೆಲಸಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕೆ ನಮ್ಮೆಲ್ಲ ಶಾಸಕರು, ಮಂತ್ರಿಗಳು ಅವ್ರ ಬಳಿ ಹೋಗಿ ಈ ಕೆಲಸಗಳನ್ನು ಮಾಡಿಸ್ಕೊಂಡು ಬರ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮೊದಲನೇದು ಸುಮಾರು 1000 ಕಿಲೋಮೀಟರ್, ಹೆಚ್ಚು ಕಡಿಮೆ ಬೀದರ್ ಅಂದರೆ 800-850 ಕಿಲೋಮೀಟರು, ಹಾಗೆ ಗುಲ್ಬರ್ಗ 700 ಕಿಲೋಮೀಟರ್ ಮೇಲಿದೆ. ಬಿಜಾಪುರ ಕೂಡ ಅಷ್ಟೇ ದೂರಿದೆ. ಅದಕ್ಕಾಗಿ ಈ ಭಾಗದಲ್ಲಿ ಒಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ ಬ್ರಾಂಚ್, ನಾವು ದೊಡ್ಡದು ಕೇಳಲ್ಲ, ಬರೇ ಬ್ರಾಂಚ್, ಅದರದ್ದು ನಿಮಾನ್ಸ್ ಹಾಸ್ಪಿಟಲ್ದು ಒಂದು ಬ್ರಾಂಚ್ ಇಲ್ಲಿ ಕೇಳ್ತೇವೆ. ಯಾಕಂದ್ರೆ ಅಷ್ಟು ದೂರ ಬಹಳಷ್ಟು ಜನರಿಗೆ ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ ಇವೆಲ್ಲ ಇದೆ. ಸೊ ಅದಕ್ಕಾಗಿ ಅದು ಎಲ್ಲಾದರೂ ಇರಲಪ್ಪ. 7 ಜನ MLAಗೆ ನಾವು ಈ ಭಾಗದಿಂದ ಆರಿಸಿಕೊಟ್ಟಿದ್ದೇವೆ MP ಗಳಿಗೆ. ಇವತ್ತು ಹೆಚ್ಚು ಕಡಿಮೆ 5 ಜನ ಹೈದರಾಬಾದ್ ಕರ್ನಾಟಕದಿಂದ ಪಾರ್ಲಿಮೆಂಟ್ ಮೆಂಬರ್ ಬಂದಿದ್ದಾರೆ ಆರಿಸಿ. ಅದಕ್ಕಾಗಿ ಅವರಿಗೆ ನೀವು ಇವು 3 ಮಾಡಿದ್ರೆ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ MP ಬೇರೆ ಕೆಲಸ ಮಾಡೋಕ್ಕೂ ಆಗಲ್ಲ, ಅವ್ರ ಹತ್ರ ಅಷ್ಟು ಅಧಿಕಾರಗಳು ಕೂಡ ಇರೋದಿಲ್ಲ. ಅದಕ್ಕೊಂದು ನಿಮಾನ್ಸ್ ಇನ್ಸ್ಟಿಟ್ಯೂಷನ್ ಬ್ರಾಂಚ್ ಕಲಬುರಗಿಗೆ ಆಗಲಿ, ಆಮೇಲೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಆಫ್ ಡಯಾಪೆಡಾಲಜಿ ಅಂತ ಹೇಳಿ, ಡಯಾಪೆಡಾಲಜಿ, ಅದರದ್ದು ಬ್ರಾಂಚೇ. ಅದು ನಾವೇನು ಮೇನ್ ಇಲ್ಲಿ ಹಾಕಬೇಕು ಅಂತಿಲ್ಲ, ಅದರ ಬ್ರಾಂಚ್ ಇಲ್ಲಿ 2 ಬ್ರಾಂಚ್ ಆದರೆ ಈ ಭಾಗದ ಜನರಿಗೆ ನಿಮ್ಮ ಬೆಂಗಳೂರಿಗಾಗಲಿ ಬೇರೆ ಕಡೆ ಆಗಲಿ ಬರಬೇಕಾದಂಥ ಅವಶ್ಯಕತೆ ಬೀಳಲ್ಲ, ಖರ್ಚು ಕಡಿಮೆ ಆಗ್ತದೆ. ಅದಕ್ಕಾಗಿ ಇವು 2. ಮೂರನೇದು, ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೆ. ಮೊನ್ನೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ. ಯಾಕಂದ್ರೆ ಎಜುಕೇಶನ್, ಹೆಲ್ತು ಇದು ಬಹಳ ಇಂಪಾರ್ಟೆಂಟ್. ಈ ಹೆಲ್ತ್ ಮತ್ತು ಎಜುಕೇಷನ್ಗೆ ನಾವು ಒತ್ತು ಕೊಡಬೇಕು. ಮತ್ತು ನೀವು ಸಾಕಷ್ಟು ಎಜುಕೇಷನ್ಗಳಿಗೆ ಸಹಾಯ ಮಾಡಿದ್ರಿ. ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಏನಿದೆ, ಗುಲ್ಬರ್ಗ ವಿಶ್ವವಿದ್ಯಾಲಯ ಬಹಳ ಅತಿ ಹಿಂದುಳಿದಂಥ ಯೂನಿವರ್ಸಿಟಿ ಆಗಿದೆ. ಅದರಲ್ಲಿ ಪ್ರೊಫೆಸರ್ಗಳಿಲ್ಲ, ಹೊಸ ಕೋರ್ಸ್ಗಳಿಲ್ಲ, ಹೊಸ ಯಾವುದೇ ಒಂದು ಸಂಶೋಧನೆ ಮಾಡತಕ್ಕಂಥ
ವ್ಯವಸ್ಥೆ ಇಲ್ಲ. ಆಮೇಲೆ ಬಿಲ್ಡಿಂಗ್ಗಳು ಕೂಡ ಎಲ್ಲ ಕುಸಿದು ಬೀಳ್ತಾ ಇವೆ. ಅನೇಕ ಬಿಲ್ಡಿಂಗ್ಗಳು ನಾನು ನೋಡಿದ್ದೇನೆ, ಅದಕ್ಕೆ ಬಣ್ಣ ಇಲ್ಲ, ಸುಣ್ಣ ಇಲ್ಲ, ಏನೂ ಇಲ್ಲ. ಸೊ ಹೇಗೆ ನೀವು ಮೈಸೂರಿಗೆ ಧಾರಾಳವಾಗಿ ಸುಮಾರು ಒಂದು 300 ಕೋಟಿ ಎಷ್ಟೋ ಕೊಟ್ಟರೆ ಕಾಣ್ತದೆ. ನಿಮ್ಮ ಮೈಸೂರಿಗೆ 300 ಕೋಟಿ ಕೊಟ್ಟರೆ ಕಾಣ್ತದೆ. 100 ಕೋಟಿ ಸರಿ, 100 ಕೋಟಿ 100 ಕೋಟಿ ಇರಲಿ, ಏನು ಇರಲಿ, ಬಟ್ ಮಾಡಿದ್ದು ಒಳ್ಳೇದೇ. ಯಾಕಂದ್ರೆ ಎಲ್ಲ ಭಾಗದಿಂದ ಜನ ಓದ್ತಾರೆ. ಇಲ್ಲೇನಾಗಿದೆ, ಈ ವಿಶ್ವವಿದ್ಯಾಲಯದಲ್ಲಿ ಎಕ್ಸ್ಪರ್ಟ್ಗಳ ಕೊರತೆ ಮತ್ತು ಬಹಳಷ್ಟು ಡಿಪಾರ್ಟ್ಮೆಂಟ್ನಲ್ಲಿ ಟೀಚರ್ಸ್ ಇರಲ್ಲ. ಒಳ್ಳೆ ಟೀಚರ್ಸು ಇಲ್ಲಿ ಬರಲ್ಲ. ಈಗ ಬರ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ. ಅದು ಸ್ವಲ್ಪ ನಮಗೆ ಏರ್ಪೋರ್ಟ್ ಒಂದು ಆಗಿತ್ತು, ಫ್ಲೈಟ್ಗಳು ಬರ್ತೀವಿ, ಈಗ ಅದನ್ನು ಬಂದಾಗ್ಬಿಟ್ಟಿದೆ. ಅದಕ್ಕಾಗಿ ಅದನ್ನು ನಾವು ಪ್ರಾರಂಭ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇವೆ. ನೀವು ಕೂಡ ಅದಕ್ಕೆ ಕೈ ಹಚ್ಚಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅದೊಂದು ಕೇಳ್ತೇನೆ. ಮತ್ತು ಯೂನಿವರ್ಸಿಟಿಗೆ ಸ್ವಲ್ಪ ಸಹಾಯ ಮಾಡಿ ಆ ಬಿಲ್ಡಿಂಗು ಅದು ಎಲ್ಲ ವ್ಯವಸ್ಥಿತವಾಗಿ, ವಿಶೇಷವಾಗಿ ನಮ್ಮ ಶಿಕ್ಷಕರಿಗೆ ಅಲ್ಲಿ ಪ್ರೊಫೆಸರ್ಗಳಿಗೆ ಅಪಾಯಿಂಟ್ ಮಾಡಿ ಈ ಭಾಗದ ಹುಡುಗರು ಬೇರೆ ಕಡೆ ಹೋಗೋದನ್ನು ತಪ್ತದೆ. ಎಕನಾಮಿಕ್ಸ್ ಆಗಲಿ, ಸೋಷಿಯಾಲಜಿ ಆಗಲಿ, ಕೆಮಿಸ್ಟ್ರಿ ಆಗಲಿ, ಫಿಸಿಕ್ಸ್ ಆಗಲಿ, ಬಯಾಲಜಿ ಆಗಲಿ, ಅನೇಕ ಕೋರ್ಸಸ್ ಬೆಳಿಬೇಕು. ಆಮೇಲೆ ಹೆಚ್ಚಿನ ಕೋರ್ಸ್ಗಳು ಇಲ್ಲಿ ಇದ್ದರೆ ಸ್ಟೂಡೆಂಟು ಕೂಡ ಬರ್ತಾರೆ. ನಾವು ಅಲ್ಪ ಸ್ವಲ್ಪ ಮಾಡಿದ್ರೆ ಮತ್ತು ಇನ್ನೊಂದು ಕೋರ್ಸಿಗೆ ಬೇರೆ ಕಡೆ ಹೋಗಬೇಕು. ಮೊದಲೇ ಇದಕ್ಕೆ ಸ್ವಲ್ಪ ಹಿಂದುಳಿದ ಭಾಗ ಇರೋದ್ರಿಂದ ಕಲಬುರಗಿ ಅಂದ ಕೂಡಲೇ ಆ ನೌಕರಿನೂ ಕಡಿಮೆ ಸಿಗ್ತವೆ. ಯಾಕಂದರೆ ಮೆರಿಟ್ ಇರೋದಿಲ್ಲ ಅಂತ ಹೇಳಿ ಭಾಳಷ್ಟು ಜನ ಹೇಳಿಕೊಂಡು ಅವರಿಗೆ ರಿಜೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ಈ 3 ಕೆಲಸ, ಒಂದು ನಿಮಾನ್ಸ್ದು, ಎರಡನೇದು ಡಯಾಬ್ಯಾಟಾಲಜಿ ಒಂದು, ಮತ್ತು ಮೂರನೇದು ನಮ್ಮ ಇಲ್ಲಿನ ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿ, ಹೆಚ್ಚಿನ ಡಿಪಾರ್ಟ್ಮೆಂಟ್ಗಳು ಸ್ಯಾಂಕ್ಷನ್ ಮಾಡಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ನಿಮಗೆ ಎಲ್ಲರ ವತಿಯಿಂದ ಕೇಳ್ತಾ ಇದ್ದೇನೆ. ಇನ್ನೊಂದು, ಇದು ಅಂತೂ ನಮ್ಮ ಬೇಡಿಕೆಗಳಾಯಿತು. ಇದರ ಜೊತೆಯಲ್ಲೇ ನಮ್ಮ ಈ ಭಾಗದ ಮಿನಿಸ್ಟರ್ಸ್ ಏನಿದ್ದಾರೆ ಅವರು ಸ್ವಲ್ಪ ಮುತುವರ್ಜಿ ವಹಿಸ್ಕೊಳ್ಬೇಕು. ಯಾಕಂದರೆ ನೀವು ಅವ್ರ ಹಿಂದೆ ಬಿದ್ದು ಕೇಳಲಿಲ್ಲ ಅಂದರೆ ಯಾರೂ ನಿಮಗೆ ಕೊಡೋದಿಲ್ಲ. ಅವರು ಅನೇಕ ಸಾರಿಗೆ ಸಿಟ್ಟಿಗೆ ಬರ್ಬೋದು, ಹೀಗೆ ಕೊಟ್ಟಿದ್ದೆವು. ಅದು ಹೈದರಾಬಾದ್ ಕರ್ನಾಟಕದ ಎಷ್ಟು ಕಷ್ಟಪಟ್ಟಿದ್ದೇವೆ ಅದು ನನಗೆ ಗೊತ್ತು, ಮತ್ತು ನೀವು ಬೇರೆ ಕಡೆ ಕೇಳಿದ್ರೆ ಗೊತ್ತಾಗ್ತದೆ. ಸ್ಪೆಷಲ್ ಪ್ರಾವಿಷನ್ ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ಅನ್ನೋದನ್ನು. ಸ್ಪೆಷಲ್ ಪ್ರಾವಿಷನ್ ನಮ್ಮದಾದ ಮೇಲೆ ಇನ್ನೂ ಯಾವುದೂ ಕೂಡ ಸ್ಟೇಟ್ನಲ್ಲಿ ಆಗಿಲ್ಲ. ನಮ್ಮದೇ ಕೊನೆಯದು. ಈಗೇನು ಮುಂದೆ ಬರ್ತದೋ ಗೊತ್ತಿಲ್ಲ. ಅದಕ್ಕೆ ನೀವು ಬೇಗನೆ ಕಾನೂನು ಮಾಡಿದ್ರಿ, ಅದರಿಂದ ಅನುಕೂಲ ಆಯಿತು. ಮತ್ತು ನಿಮ್ಮ ಸಹಾಯದಿಂದ ಒಳ್ಳೆಯ ಒಂದು ಕಮಿಟಿಯಾಗಿ ಇವತ್ತು ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ. ಅದು ಒಂದು ವಿಶೇಷವಾದಂಥದ್ದು. ಇಂಥ ಒಂದು ಡೆವಲಪ್ಮೆಂಟ್ ಕೆಲಸ ಇದ್ದರೆ ಎಲ್ಲರೂ ಮೆಚ್ಚುತ್ತಾರೆ. ನಾನು ಅನೇಕ ಕಡೆ ಹೋದಾಗ ನನಗೀಗ ಹೇಳ್ತಾ ಇದ್ದಾರೆ, ಏನ್ರಿ ಗುಲ್ಬರ್ಗ ಈಗ ಬದಲಾವಣೆ ಆಗಿದೆ, ಈ ಕೋಲ್ಹಾಪುರದವರು, ಸೋಲಾಪುರದವರು, ಲಾತೂರ್ದವರು, ನಾಂದೇಡ್ದವರು, ಈ ಭಾಗದವರು, ಆಂಧ್ರದವರು ಮತ್ತು ಈವನ್ ನಮ್ಮ ಹಳೆ ಮೈಸೂರದವರು ಈ ಕಡೆ ಬಂದರೆ ಏನು ಮೊದಲಿನ ಕಲಬುರಗಿ ಇಲ್ರಿ, ಸ್ವಲ್ಪ ಬದಲಾವಣೆ ಆಗಿದೆ ಅಂತ. ಅದಕ್ಕಾಗಿ ಸ್ವಲ್ಪ ಬದಲಾವಣೆಗಿಂತಲೂ ಸಂಪೂರ್ಣ ಬದಲಾವಣೆ ನಿಮ್ಮಂಗೆ ಆಗಲಿ ಅಂತ ಹೇಳಿ ನಾನು
ಇದು ಒಂದು ನಿಮಗೆ ಕೇಳಿಕೊಳ್ತೇನೆ. ಮತ್ತು ಕೊನೆಯದಾಗಿ ನಾ ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಈ ಫಂಕ್ಷನು ಶರಣ್ ಪಾಟೀಲ್ ಮತ್ತು ಸಿದ್ದರಾಮಯ್ಯನವರು ಸುಮಾರು ಅವರು ಇಲ್ಲಿ 371 ಜೆ ನೆನಪಿಗಾಗಿ ಅವರು 371 ಬೆಡ್ ಹಾಸ್ಪಿಟಲ್ ಇಲ್ಲಿ ಮಾಡಿದ್ದಾರೆ. 371 ಕಲಂ ಅದೇ ಆಧಾರದ ಮೇಲೆ ಅದರ ನೆನಪಿನಗೋಸ್ಕರ ಇಲ್ಲಿ ದೊಡ್ಡ ಹಾಸ್ಪಿಟಲ್ ಮಾಡಿದ್ದಾರೆ. ಬಹುಶಃ ಈ ನಮ್ಮ ಜಯದೇವ ಆಸ್ಪತ್ರೆ ಅಂತ ಆಸ್ಪತ್ರೆ ಇಡೀ ಎಲ್ಲ ಸೇರಿದ್ರೆ ಮೈಸೂರು, ಗುಲ್ಬರ್ಗ, ಹುಬ್ಬಳ್ಳಿ ಇವು ಎಲ್ಲ ಸೇರಿದ್ರೆ ನನಗನ್ನಿಸ್ತದೆ ಏಷ್ಯಾದಲ್ಲೇ ಇದು ದೊಡ್ಡ ಆಸ್ಪತ್ರೆ. ಯಾಕಂದ್ರೆ ಇದು ನಮ್ಮ ಎಲ್ಲ ಕಡೆ ಇವೆ, ಆದರೆ ವಿಶೇಷವಾಗಿ ನಮ್ಮ ಹಾರ್ಟ್ ಸ್ಪೆಷಲಿಸ್ಟ್ ಹಾರ್ಟ್ ಹಾಸ್ಪಿಟಲ್ ಇದು ಏಷ್ಯಾದಲ್ಲೇ ಜಯದೇವ ಹಾಸ್ಪಿಟಲ್ ನೇತೃತ್ವದಲ್ಲಿ ಎಲ್ಲಕ್ಕಿಂತ ದೊಡ್ಡದು. ಕಲಬುರಗಿ ಒಂದೇ ಅಲ್ಲ, ಮೈಸೂರು, ಬೆಂಗಳೂರು, ಬೇರೆ ಕಡೆ ಮತ್ತು ಗುಲ್ಬರ್ಗ ಇಂಥ ದೊಡ್ಡ ಆಸ್ಪತ್ರೆ ಇಡೀ ದೇಶದಲ್ಲೂ ಇಲ್ಲ, ಏಷ್ಯಾ ಖಂಡದಲ್ಲೇ ಇದು ಒಂದು ದೊಡ್ಡ ಕೊಡುಗೆ ಇದೆ. ಅದಕ್ಕಾಗಿ ಇದನ್ನ ನಾವೆಲ್ಲರೂ ಕೂಡಿ ಬೆಳೆಸಬೇಕು. ಇದಕ್ಕೆ ಎಲ್ಲಕ್ಕಿಂತ ಅಂದರೆ ಮೇಂಟೆನೆನ್ಸ್ ಇಂಪಾರ್ಟೆಂಟ್. ಈಗೇನೋ ಸಿದ್ದರಾಮಯ್ಯ ಅವರು, ಶರಣ್ ಪಾಟೀಲ್ರು, ನಮ್ಮ ಎಲ್ಲ ಶಾಸಕರು, ಮಿನಿಸ್ಟರ್ಸು ಸೇರಿ ಹೈದರಾಬಾದ್ ಕರ್ನಾಟಕದೂ ನಮ್ಮ ಚೇರ್ಮನ್ ಇದ್ದಾರೆ ಅಜಯ್ ಸಿಂಗ್ ಅವರು, ಎಲ್ಲರೂ ದುಡ್ಡು ಕೊಟ್ಟಾಯಿತು, ಬಿಲ್ಡಿಂಗ್ ಕಟ್ಟಾಯಿತು. ಇದ್ರ ಒಳಗೆ ಅಷ್ಟು ಕಚರ ಬೀಳಬಾರ್ದು. ನಮ್ಮ ಕಡೆ ವಿಶೇಷವಾಗಿ ಗುಲ್ಬರ್ಗದಲ್ಲಿ ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಬಿಸಾಕ್ತಾರೆ. ಅದಕ್ಕೆ ನಮ್ಮ BR ಪಾಟೀಲ್ ಅವರು ಒಂದು ಕಾಮೆಂಟ್ ಮಾಡ್ತಾ ಇದ್ರು, ನೋಡ್ರಿ ಎಲ್ಲರಿಗೆ ಗಂಧದ ಹಾರ ಹಾಕಿದ್ರು CMಗೆ ಮತ್ತು ಖರ್ಗೆ ಅವರಿಗೆ, ಆದರೆ ನಮಗೆಲ್ಲ ಪ್ಲಾಸ್ಟಿಕ್ ಹಾರ ಹಾಕಿದ್ರು ಅಂಥೇಳಿ ಅವ್ರು ಹೇಳ್ತಾರೆ. ಯಾವುದು ಬ್ಯಾನ್ ಆಗಿದೆ ಅದು ತಂದು ನಮ್ಮ ಕೊಳ್ಳಿಗೆ ಹಾಕಿದ್ರು, ನಿಮಗೆ ಮಾತ್ರ ಗಂಧದ ಹಾರ ಹಾಕಿದ್ರು ಅಂತ ಅವ್ರು ಹೇಳ್ತಾ ಇದ್ರು. ಅದಕ್ಕಾಗಿ ಇನ್ನು ಮುಂದೆ ಅಟ್ಲೀಸ್ಟ್ ನಮ್ಮ ಈಶ್ವರ್ ಖಂಡ್ರೆ ಅವರು ಸ್ವಲ್ಪ ಲಕ್ಷ ಕೊಡ್ರಿ. ಟೀಕೆ ಮಾಡೋರು ಭಾಳ ಜನ ಇರ್ತಾರೆ, ಮತ್ತು ಅವಾಗ ಎಂದೂ ಬಿಡಲ್ಲ ಟೀಕೆ ಮಾಡೋಕ್ಕೆ, ಎಲ್ಲಾರು ಮಾಡ್ತಾನೆ ಇರ್ತಾರೆ. ಅದಕ್ಕಾಗಿ ಅವ್ರ ಹೆಸರು ಟೀಕಾಚಾರಿನೇ ಅಂತ ಇಡಬೇಕಾಗ್ತದೆ. ಅದಕ್ಕೆ ಇಂಥ ಕೆಲವು ಸ್ವಚ್ಛತೆ ಮೇಂಟೆನೆನ್ಸು ಭಾಳ ಇಂಪಾರ್ಟೆಂಟ್. ಈಗ ಮೈಸೂರಿನಲ್ಲಿ ಮಾಡಿದಂಥದ್ದು ಹಾಸ್ಪಿಟಲ್ಗೆ ಅಲ್ಲಿ ಭಾಳ ಕ್ಲೀನ್ ಆಗಿಟ್ಟಿದ್ದಾರೆ ಅಂತ CM ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಬೆಂಗಳೂರದು ಇದೆ, ಇಲ್ಲೂ ಕೂಡ ಅದೇ ರೀತಿಯಾಗಿ ಇಟ್ಟು ನಾವು ಒಂದು ಒಳ್ಳೆಯ ಹೆಸರನ್ನು ಗಳಿಸಬೇಕು, ಒಳ್ಳೆಯ ಹೆಸರು ನಮಗೆ ಬರಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಅದರ ತಕ್ಕಂತೆ ನಮ್ಮ ಇದರ ಡೈರೆಕ್ಟರು ಜಯದೇವ ಹಾಸ್ಪಿಟಲ್ ಮತ್ತು ಬೇರೆ ಸಿಬ್ಬಂದಿಗಳು ಇದರ ಕಡೆ ಲಕ್ಷ್ಯ ಕೊಡ್ತಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಕೊನೆಯದೇನೆಂದರೆ, ಬಹಳ ಜನ ದೇಶದಲ್ಲಿ ಇಂಥ ಸವಲತ್ತುಗಳು ಬಡವರಿಗೆ ಸಿಗಬಾರದು ಅಂತ ಹೇಳಿ ಬಹಳ ಪ್ರಯತ್ನ ನಡೆದಿದೆ. ಬಡವರಿಗೆ ವಿದ್ಯಾ ಮುಟ್ಟಬಾರದು, ಎಜುಕೇಶನ್ ಸಿಗಬಾರದು, ಅವರಿಗೆ ಅವ್ರು ಎಲ್ಲಿದ್ರೋ ಅಲ್ಲೇ ಇಡಬೇಕು ಅಂತ ಹೇಳಿ ಕೆಲವು ಜನರ ಪ್ರಯತ್ನ ಈ ದೇಶದಲ್ಲಿ ನಡೆದಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ಅದನ್ನ ಎಜುಕೇಶನ್ಗೆ ಮಹತ್ವ ಕೊಟ್ಟು ಈ ಭಾಗದ ಜನ ಮುಂದೆ ಬಂದರೆ ಬಹುಶಃ ನನಗನ್ಸಿನ ಮಟ್ಟಿಗೆ ನಾವು ಪ್ರತಿ ಸಲ ನಾವು ಹಿಂದುಳಿದಿದೆ ಅಂತಕ್ಕಂಥದ್ದು ಹೋಗ್ತದೆ. ಈಗ ನಾ ಕೇಳಿದೆ ಬೇರೆ ಕಡೆ
ಬೆಳಗಾಂನಲ್ಲಿ ಅಲ್ಲಿ ಎಜುಕೇಷನ್ ಸೊಸೈಟಿ ಇದೆ, ಬಹಳ ಉತ್ತಮವಾಗಿ ನಡೆದು ಆ ಭಾಗದಲ್ಲಿ ಅನೇಕ ಇನ್ಸ್ಟಿಟ್ಯೂಷನ್ ಅವರು ಮಾಡಿದ್ದಾರೆ. ಅದರಿಂದ ಎಲ್ಲರಿಗೂ ಲಾಭ ಆಗ್ತಾ ಇದೆ. ಬಿಜಾಪುರದಲ್ಲಿ ಅವರು ಕೂಡ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಮಾಡಿ ಅಲ್ಲಿಯೂ ಕೂಡ ಚೆನ್ನಾಗಿ ನಡೆದಿದೆ. ಮೈಸೂರಿನಲ್ಲಿ ಸುತ್ತೂರು ಸ್ವಾಮಿಗಳು ಮತ್ತು ಬೇರೆ ಇನ್ಸ್ಟಿಟ್ಯೂಷನ್ಗಳು ಅವರು ಮಾಡಿದ್ದಾರೆ, ಚೆನ್ನಾಗಿ ನಡೆದಿದೆ. ಅದಕ್ಕಾಗಿ ನಾನು ಇಲ್ಲಿ ನಮ್ಮ ಪ್ರಥಮ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಇವೆಲ್ಲ ತೆಗೆದಂಥವರು ಮಹಾದೇವಪ್ಪ ರಾಂಪುರೆ ಅವರು ಛೇತ್ರಛಾಯದಲ್ಲಿ ಸಾಕಷ್ಟು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಬೆಳೆದಿದೆ. ಅದಕ್ಕಿನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಅದಕ್ಕೆ ಮುಂದುವರೆದರೆ ಈ ಭಾಗದ ಜನರಿಗೆ ಇನ್ನೂ ಹೆಚ್ಚಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಇಲ್ಲಿ ನಮೋಸಿನೂ ಕುಂತಾರೆ. ಸೊ ಅವರಿಗೂ ನಾನು ಹೇಳ್ತೀನಿ, ಯಾಕಂದ್ರೆ ಎಜುಕೇಶನ್ ಹೆಲ್ತ್ ಇದು ಎಲ್ಲರಿಗೆ. ಈ ಹಾಸ್ಪಿಟಲ್ಗೆ ಯಾರಾದರೂ ಬೇರೆ ಪಾರ್ಟಿಯವರು ಬಂದರೆ ಸಣ್ಣ ಪಾಟೀಲ್ ಕಾಂಗ್ರೆಸ್ ಪಾರ್ಟಿದವನ, ಅದಕ್ಕಾಗಿ ಬೇರೆ ಪಾರ್ಟಿಯವರಿಗೆ ಇಲ್ಲಿ ಸ್ಥಾನ ಇಲ್ಲ ಅಥವಾ ಬೆಡ್ ಇಲ್ಲ, ಅದೆಲ್ಲ ಏನು ಲ್ಯಾಬ್ ಖ್ಯಾತ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರ. ಎಲ್ಲರಿಗಿದೆ. ಅದಕ್ಕಾಗಿ ಹಾಗೆ ಸಂಸ್ಥೆಗಳು ಬೆಳೆದರೆ ಎಲ್ಲರಿಗೂ ಆಗ್ತದೆ. ಆದರೆ ಆ ನಿಯತ್ತಿಂದ ಬೆಳಿಬೇಕು. ಕೆಲವು ಜನರಿಗೆ ಅದರ ಲಾಭ ಸಿಗ್ತದೆ, ಕೆಲವು ಜನರಿಗೆ ಸಿಗೋದಿಲ್ಲ ಅನ್ನೋದು ಆಗಬಾರ್ದು. ಮೊದಲೇ ನಾವು ಇಲ್ಲಿ ಅತ್ಯಂತ ಶೈಕ್ಷಣಿಕ ದೃಷ್ಟಿಯಿಂದ ಹಿಂದುಳಿದಂಥವ್ರು ಇದ್ದೇವೆ. ಅದರಲ್ಲಿ ನಾವು ಮತ್ತ ಜನರಿಗೆ ಭಾಗ ಮಾಡ್ಕೋತ ಹೋದರೆ ಈ ಭಾಗ ಎಂದೂ ಮುಂದೆ ಬರೋದಿಲ್ಲ. ದಯವಿಟ್ಟು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಮುಂದೆ ಸಹಾಯ ಮಾಡಬೇಕು ಅಂತ ಹೇಳಿ ಇಲ್ಲಿನ ಜನರಿಗೂ ಕೇಳ್ತೀನಿ. ಯಾವ ರೀತಿಯಾಗಿ ಬಾಂಬೆ ಕರ್ನಾಟಕದಲ್ಲಿ ಅನೇಕ ಜನ ತಮ್ಮ ಆಸ್ತಿಗಳನ್ನು ಎಜುಕೇಷನ್ ಸೊಸೈಟಿ ಕೊಡ್ತಾರೆ, ಓಲ್ಡ್ ಮೈಸೂರಿನಾಗ ಕೊಡ್ತಾರೆ. ಇಲ್ಲಿ ಯಾವುದಾದ್ರೂ ಒಂದು ಸ್ಕೂಲಿಗೆ ಒಂದು 2 ರೂಮ್ ಕಟ್ಟ್ರಿ ಅಂದರೆ ಕಟ್ಟಲ್ಲ, ಅಥವಾ ಕಾಂಪೌಂಡ್ ಕಟ್ಟ್ರಪ್ಪ ನಿಮ್ಮ ಊರಾಗಿರೋದೆ, ಶೌಚಾಲಯ ಕಟ್ಟ್ರಿ ಅಂದರೆ ಕಟ್ಟೋದಿಲ್ಲ. ಸರ್ಕಾರ ಕಟ್ಟಿದ ಸರ್ಕಾರದಿಂದ ಸತ್ತದ ಅಂತ ಕೇಳ್ತಾರೆ. ಇದು ಅವ್ರ ಮಕ್ಕಳೇ ಅಲ್ಲಿ ಓದ್ತಾರೆ, ಅವ್ರ ಮಕ್ಕಳಿಗೆ ಅಲ್ಲಿ ನೀರು ಬೇಕು, ಇದು ಎಲ್ಲ ಬೇಕು. ಆದರೆ ಇತ್ತೀಚೆಗೆ ಹಿಂದಂತೂ ಜನ ಕಾಂಪಿಟಿಷನ್ ಮೇಲೆ ಬರ್ತಿದ್ರು. ನಮ್ಮ ಊರಾಗ ಒಂದು ಶಾಲೆ ಮಾಡ್ರಿ, ನಾವು 1 ಎಕರೆ ಜಮೀನು ಕೊಡ್ತೀನಿ, ಬಿಲ್ಡಿಂಗ್ ಕಟ್ಟಿ ಮಾಡ್ರಿ ಅಂತಿದ್ರು. ಹಾಸ್ಪಿಟಲ್, ನಮ್ಮ ಊರಾಗ ಒಂದು ಹಾಸ್ಪಿಟಲ್ ಮಾಡ್ರಿ, ನಾನು 4 ಎಕರೆ ಜಮೀನು ಕೊಡ್ತೀನಿ ಅಂದೆ. ಈಗ ಆ 4 ಎಕರೆ 1 ಎಕರೆ ಜಮೀನು ಕೊಟ್ಟಿದ್ದು ವಾಪಸ್ ಕೇಳ್ತಾ ಇದ್ದಾರೆ. ಕೆಲವು ಕಡೆ ಅವರು ಈ ಲ್ಯಾಂಡ್ ಅಕ್ವಿಸಿಷನ್ ಕೇಸ್ಗಳು ಹಾಕಿ ಅವೆಲ್ಲ ನಮಗಿಷ್ಟು ದುಡ್ಡು ಕೊಡ್ರಿ, ಅಷ್ಟು ದುಡ್ಡು ಕೊಡ್ರಿ ಅಂತ. ಹೀಗಾದರೆ ಯಾವ ಭಾಗನೂ ಕೂಡ ಮುಂದಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇಂಥ ಸ್ವಲ್ಪ ಗುಣಗಳನ್ನು ನಮ್ಮಲ್ಲಿ ಬರಲಿ. ಈ ಭಾಗದಲ್ಲಿ ನೀವು ಎಲ್ಲರೂ ಇದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡು ನಾನು ಹೆಚ್ಚು ಇನ್ನು ಮಾತು ಬೆಳೆಸಕ್ಕೆ ಹೋಗೋದಿಲ್ಲ. ಬಾಕಿ ಇದನ್ನು ನಮ್ಮ ಸಿದ್ದರಾಮಯ್ಯನವರು ಕೆಲವು ಮಾತಾಡ್ತಾರೆ ಮತ್ತು ದೀರ್ಘವಾಗಿ ಮಾತಾಡಲಿ ಅಂತ ಹೇಳಿ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮೊಟಕುಗೊಳಿಸಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಹಾಸ್ಪಿಟಲ್ನು ಚೆನ್ನಾಗಿ ನಡೀಲಿ ಮತ್ತು ಎಲ್ಲರೂ ಸೇರಿ ಇದಕ್ಕೆ ಬೆಳೆಸಿ ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ನಮ್ಮ ನೆಚ್ಚಿನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರು, ದೇಶದ ರಾಜ್ಯಸಭೆಯಲ್ಲಿ
ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರೇ, ವೈದ್ಯಕೀಯ ಶಿಕ್ಷಣ ಸಚಿವರು, ಕೌಶಲ್ಯಾಭಿವೃದ್ಧಿ ಸಚಿವರು ಆದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ, ಅರಣ್ಯ ಸಚಿವರಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರ, ಯೋಜನೆ ಮತ್ತು ಕಾರ್ಯಕ್ರಮ ಸಂಯೋಜನೆ ಹಾಗೂ ಸಾಂಖ್ಯಿಕ ಸಚಿವರಾದಂಥ ಶ್ರೀ ಸುಧಾಕರ್ ಅವರ, ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆಗಳ ಸಚಿವರಾದಂಥ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರ, ಪೌರಾಡಳಿತ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರ, ಕೆಕೆಆರ್ಡಿಬಿ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ಅಜಯ್ ಸಿಂಗ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಲೋಕಸಭಾ ಸದಸ್ಯರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರು, ಇವತ್ತು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಅದರ ಬ್ರಾಂಚ್ ಅನ್ನ ಗುಲ್ಬರ್ಗ ನಗರದಲ್ಲಿ ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ನನಗೆ ನಮ್ಮ ಸ್ನೇಹಿತರು ಹೇಳಿದರು, ಪ್ರಿಯಾಂಕ ಖರ್ಗೆ ಗೈರಾಜರಾಗಿದ್ದಾರೆ, ಅವರು ಬಂದಿಲ್ಲ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದರು. ಅವರು ಬರಲಿಕ್ಕೆ ತುದಿಗಾಲಿನಲ್ಲಿ ನಿಂತಿದ್ರು. ನಾನೇ ಅವ್ರಿಗೆ ಹೇಳಿದೆ, ನೀನು ಒಪ್ಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ, ಅಲಯನ್ಸ್ ಯೂನಿವರ್ಸಿಟಿ ಬೆಂಗಳೂರು ನಗರದಲ್ಲಿ ಅಲಯನ್ಸ್ ಯೂನಿವರ್ಸಿಟಿ ಇದೆ, ಗೋವಾದ ವೈಸ್ ಚಾನ್ಸಲರ್ಗೆ ಡಾಕ್ಟರೇಟ್ ಪದವಿ ಕೊಡ್ತಾ ಇದ್ದಾರೆ, ಗವರ್ನರ್ಗೆ, ಗೋವಾದ ಗವರ್ನರ್ಗೆ, ರಾಜ್ಯಪಾಲರಿಗೆ ಡಾಕ್ಟರೇಟ್ ಪದವಿ ಕೊಡ್ತಾ ಇದ್ದಾರೆ. ನೀನು ಆ ಕಾರ್ಯಕ್ರಮದಲ್ಲಿ ಹಾಜರಿ ಮಾಡಲೇಬೇಕು, ಭಾಗವಹಿಸಲೇಬೇಕು ಅಂತ ಹೇಳಿ ನಾನೇ ಅವರನ್ನ ಆ ಕಾರ್ಯಕ್ರಮಕ್ಕೆ ಕಳುಹಿಸಿದೆ. ಯಾರು ಕೂಡ ತಪ್ಪು ತಿಳ್ಕೊಳ್ಳಬಾರದು. ಅವರು ಬರಲಿಕ್ಕೆ ತಯಾರಿದ್ರು, ನಿನ್ನೆವರೆಗೂ ಕೂಡ ಇಲ್ಲೇ ಇದ್ರು. ನಿನ್ನೆ ಸಾಯಂಕಾಲ ಅವರು ಬೆಂಗಳೂರಿಗೆ ಬಂದರು. ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಕರೆದಿದ್ದು ನಾನು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು. ಆ ಮೀಟಿಂಗ್ ಏನಪ್ಪಾ ಅಂತಂದ್ರೆ, ಬೆಳಗಾವಿನಲ್ಲಿ ನಡೀತಾ ಇರ್ತಕ್ಕಂಥ
ನಮ್ಮ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಆ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಿದ್ಧತಾ ಸಭೆಯನ್ನ ಕರೆದಿದ್ದು. ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ರು. ಮತ್ತೆ ಇವತ್ತು ಅಲಯನ್ಸ್ ಯೂನಿವರ್ಸಿಟಿ ಸಮಾರೋಪ ಸಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಬಂದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಎಲ್ಲ ಸಿದ್ಧತೆಯನ್ನ ಮಾಡಿಬಿಟ್ಟು ಹೋಗಿದ್ರು ಶರಣ್ ಪ್ರಕಾಶ್ ಜೊತೆಯಲ್ಲಿ. ಈ ಕಾರ್ಯಕ್ರಮದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿ ಹೋಗಿದ್ರು. ಹಾಗಾಗಿ ಬಂದಿಲ್ಲ. ಇಲ್ಲದೆ ಹೋದರೆ ಬರ್ತಾ ಇದ್ರು. ಯಾರು ಇದ್ರ ಬಗ್ಗೆ ಬೇರೆ ಅಭಿಪ್ರಾಯವನ್ನು ವ್ಯಕ್ತ ಮಾಡಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟ ಮಾಡಿ ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ಗುಲ್ಬರ್ಗದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ. 2016ರಲ್ಲಿ ಇದನ್ನ 2016 ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಇದಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದೆ. ಬೆಂಗಳೂರಿನಲ್ಲಿ ಮಾತ್ರ ಜಯದೇವ ಹೃದ್ರೋಗ ಸಂಸ್ಥೆ ಇತ್ತು. ರಾಜ್ಯದ ಅನೇಕ ಭಾಗಗಳಿಂದ ರೋಗಿಗಳು, ಹೃದಯದ ಕಾಯಿಲೆ ಇರತಕ್ಕಂಥ ರೋಗಿಗಳು ಬೆಂಗಳೂರಿಗೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ಗುಲ್ಬರ್ಗಾದಲ್ಲಿ ಒಂದು ಬ್ರಾಂಚ್ ಅನ್ನು ಮಾಡಬೇಕು, ಶಾಖೆಯನ್ನು ಮಾಡಬೇಕು. ಮೈಸೂರಿನಲ್ಲಿ ಒಂದು ಶಾಖೆಯನ್ನು ಮಾಡಬೇಕು, ಹುಬ್ಬಳ್ಳಿನಲ್ಲಿ ಒಂದು ಶಾಖೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮೈಸೂರಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿ ಕೆಲಸ ಮಾಡ್ತಾ ಇದೆ. ಸುಮಾರು 400 ಹಾಸಿಗೆಗಳು ಸಾಮರ್ಥ್ಯ ಇರತಕ್ಕಂಥ ಆಸ್ಪತ್ರೆ ಅಲ್ಲಿ ಪ್ರಾರಂಭ ಆಗಿದೆ. ಗುಲ್ಬರ್ಗದಲ್ಲಿ 371. ನಾನು ಕೇಳಿದೆ, ಯಾಕ್ರಿ 371 ಮಾಡಿದ್ದೀರಿ ಅಂತಂದ್ರೆ, ಇಲ್ಲಿ ಕಲಬುರಗಿ ವಿಭಾಗದಲ್ಲಿ 371J ಸಂವಿಧಾನಕ್ಕೆ ತಿದ್ದುಪಡಿಯಾಗಿ ಸೇರ್ಪಡೆಯಾಗಿದೆ. ಅದಕ್ಕೋಸ್ಕರ 371 ಹಾಸಿಗೆಗಳ ಸಾಮರ್ಥ್ಯ ಇರತಕ್ಕಂಥ ಆಸ್ಪತ್ರೆ ಇಲ್ಲಿ ನಿರ್ಮಾಣ ಆಗಿದೆ. ಬಹುಶಃ ಜಯದೇವ ಆಸ್ಪತ್ರೆ ಕ್ಲೀನ್ಲಿನೆಸ್ಗೆ ಮತ್ತೆ ಮೇಂಟೆನೆನ್ಸ್ಗೆ ಬಹಳ ಹೆಸರಾಗಿರ್ತಕ್ಕಂಥ ಆಸ್ಪತ್ರೆ. ಬೆಂಗಳೂರಿನಲ್ಲೂ ಕೂಡ ಕ್ಲೀನ್ಲಿನೆಸ್ ಇದೆ, ಒಳ್ಳೆ ಮೇಂಟೆನೆನ್ಸ್ ಇದೆ. ಅದೇ ರೀತಿ ಮೈಸೂರಿನಲ್ಲೂ ಕೂಡ ಒಳ್ಳೆ ಮೇಂಟೆನೆನ್ಸ್ ಇದೆ. ಅದೇ ರೀತಿ ಕ್ಲೀನ್ಲಿನೆಸ್ ಕೂಡ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ, ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ, ಮತ್ತೆ ಈ ಭಾಗದಿಂದ ಗುಲ್ಬರ್ಗದಿಂದ ಜಿಲ್ಲೆಯಿಂದಲೇ ಬಂದಿರೋರಾಗಿರೋದ್ರಿಂದ ಈ ಆಸ್ಪತ್ರೆ ಬೇರೆ 2 ಆಸ್ಪತ್ರೆಗಳಿಗಿಂತ ಚೊಕ್ಕಟವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಚೊಕ್ಕಟವಾಗಿರಬೇಕು. ಯಾಕೆಂದ್ರೆ ಆಸ್ಪತ್ರೆ ಚೊಕ್ಕಟವಾಗಿದ್ರೆ ರೋಗಿಗಳಿಗೆ ಬೇರೆ ಕಾಯಿಲೆ ಬರೋದು ತಪ್ಪೋಯ್ತದೆ. ಅದರ್ವೈಸ್ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ. ನೀವು ಚೊಕ್ಕಟವಾಗಿಡದೆ ಹೋದ್ರೆ, ಕ್ಲೀನ್ಲಿನೆಸ್ ಇಲ್ಲದೆ ಹೋದ್ರೆ ಬೇರೆ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ. ಸೊ ಯಾವ ರೋಗ ಬಂದಿದೆ ಆ ರೋಗ ಹೆಚ್ಚು ಬಹಳ ಜಾಗ್ರತೆ ಗುಣಮುಖ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ಕ್ಲೀನ್ಲಿನೆಸ್ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಬಹಳ ಹಳೆಯ ಗಾದೆ ಇವತ್ತಿಗೂ ಪ್ರಸ್ತುತವಾಗಿದೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದರಿಂದ ರೋಗ ಬರದೇ ರೀತಿಯಲ್ಲಿ ತಡೆಗಟ್ಟತಕ್ಕಂಥದ್ದು ಇದೆಯಲ್ಲ, ಅದು ಗುಣ ಆಗೋದಕ್ಕಿಂತ ಉತ್ತಮವಾದದ್ದು. ಬೆಟರ್ ದ್ಯಾನ್ ಕ್ಯೂರ್. ಈಗ ರೋಗ ಬಂದಾಗ ವಾಸಿ ಮಾಡ್ಕೊಳ್ಳೋದು ಬೇರೆ, ರೋಗ ಬರದೇ ತಡೆಗಟ್ಟೋದು ಇದೆಯಲ್ಲ ಅದು ಬಹಳ ಮುಖ್ಯ.
ಆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಈಗ ಗುಲ್ಬರ್ಗ ವಿಭಾಗದಲ್ಲಿ, ಕಲಬುರಗಿ ವಿಭಾಗದಲ್ಲಿ ಖರ್ಗೆಯವರು ಅನೇಕ ವರ್ಷಗಳ ಕಾಲ ಶಾಸಕರಾಗಿ, ಮಂತ್ರಿಯಾಗಿ, ಕೇಂದ್ರದಲ್ಲಿ ಮಂತ್ರಿಯಾಗಿ, ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ಗುಲ್ಬರ್ಗದಲ್ಲಿ ಬಹಳಷ್ಟು ಆರೋಗ್ಯ ಕ್ಷೇತ್ರಕ್ಕೆ ಬಹಳಷ್ಟು ಕೆಲಸವನ್ನು ಮಾಡಿದರು. ಹಾಗೇನೆ ರೈಲ್ವೆ ಮಂತ್ರಿಯಾಗಿದ್ದಾಗ ಅನೇಕ ರೈಲ್ವೆ ಪ್ರಾಜೆಕ್ಟ್ಗಳನ್ನು ಕರ್ನಾಟಕಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವರು ಯಾವಾಗಲೂ ಕೂಡ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ರಾಜಕಾರಣಿ, ಬದ್ಧತೆ ಇರ್ತಕ್ಕಂಥ ರಾಜಕಾರಣಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕೆ ಅವರು ಹೇಳಿದ್ರು, ನೋಡಪ್ಪ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದೀರಿ, ನೀವು ಒಂದು ಎಂಥದ್ದು ಮಾನಸಿಕ ಆಸ್ಪತ್ರೆ ನಿಮಾನ್ಸ್ ಅದರದೊಂದು ಬ್ರಾಂಚ್ ಇಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲೊಂದು ಬ್ರಾಂಚ್ ಓಪನ್ ಮಾಡಬೇಕು. ಅದಕ್ಕೆ ನಾನು ಶರಣ್ ಪ್ರಕಾಶ್ ಜೊತೆ ಮಾತಾಡಿದೆ. ನೋಡಪ್ಪ, ಖರ್ಗೆಯವರು ಈ ವಾಂಟೆಡ್ ಟು ಎಸ್ಟಾಬ್ಲಿಷ್ ನಿಮಾನ್ಸ್ ಬ್ರಾಂಚ್ ಹಿಯರ್ ಇನ್ ಗುಲ್ಬರ್ಗ ಅಂತ ಹೇಳಿದ್ದಾರೆ. ಅದಕ್ಕೆ ಜಲ್ದಿ ಮಾಡಪ್ಪ, ಹಾಗೆ ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ ನಾನು. ಮೈಸೂರು ಮರಿಬೇಡ ಅಂತ ಹೇಳಿದ್ದೀನಿ. ಅದರಿಂದ ಎರಡೂ ಕಡೆ ನಿಮಾನ್ಸ್ ಬ್ರಾಂಚ್ ಅನ್ನ ಅದನ್ನು ತೆಗಿಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನೊಂದು ಡಯಾಬಿಟಾಲಜಿ, ಅದರ ಒಂದು ಯೂನಿಟ್ ಅನ್ನ ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇನು ಮಾಡಬಹುದು, ಅದೇನು ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್, ವಿ ಕ್ಯಾನ್ ಸ್ಟಾರ್ಟ್ ಇಟ್, ಎಸ್ಟಾಬ್ಲಿಷ್ ಮಾಡಬಹುದು. ಅದನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾಡಬಹುದು. ಮತ್ತೆ ಯೂನಿವರ್ಸಿಟಿನಲ್ಲಿ ಬಹಳ ಬ್ರಾಂಚ್ಗಳು ಕಡಿಮೆ ಇದ್ದಾವೆ. ಹೊಸ ಸಬ್ಜೆಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಹೊಸ ಬ್ರಾಂಚ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋಣ. ಹೈದರಾಬಾದ್ 371J ಆದ್ಮೇಲೆ, ಇದು ಆದದ್ದು 2013-14ರಲ್ಲಿ. ಈಗಾಗಲೇ ದಶಮಾನೋತ್ಸವ ನಡೆದಿದೆ. ನಾನೇ ಬಂದಿದ್ದಾಗ ಸೆಪ್ಟೆಂಬರ್ 17ನೇ ತಾರೀಕು ಬಂದಿದ್ದಾಗ ದಶಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ, ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಮತ್ತೆ ಈ 371J ಮಾಡಿರ್ತಕ್ಕಂಥದ್ದೇ ಹೈದರಾಬಾದ್ ಕರ್ನಾಟಕ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಶ್ರಮ ಪಟ್ಟಿದ್ದಾರೆ, ಧರ್ಮಸಿಂಗ್ ಅವರು ಶ್ರಮ ಪಟ್ಟಿದ್ದಾರೆ, ಬೇರೆ ಮುಖಂಡರುಗಳು ಕೂಡ ಶ್ರಮ ಪಟ್ಟಿದ್ದಾರೆ. ಇದು 2000 ಡಿಸೆಂಬರ್ ತಿಂಗಳಲ್ಲಿ ಅಮೆಂಡ್ಮೆಂಟ್ ಆಯಿತು. ಆಮೇಲೆ ಜನವರಿ ತಿಂಗಳಲ್ಲಿ ಅಮೆಂಡ್ಮೆಂಟು ಜಾರಿ ಬಂತು. ನಾವು ಅಧಿಕಾರಕ್ಕೆ ಬಂದ್ಮೇಲೆ HK ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ, ಬಹುಶಃ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು, ಸಮಿತಿಯನ್ನ ಮಾಡಿ ಅವರು ವರದಿ ಕೊಟ್ಟರಲ್ಲ, ಆ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡ್ತಂತದನ್ನ ಕೆಲಸವನ್ನ ಮಾಡಿದೋ. ನಾನು ಮುಖ್ಯಮಂತ್ರಿ ಆಗಿರುವಾಗ 2013-14ರಲ್ಲಿ ಇದು ಆಯಿತು, ಹಿಂದೆ ಆಗಿರಲಿಲ್ಲ. ಅಂದ್ರೆ ಬಹಳ ವರ್ಷಗಳಿಂದ ಹೋರಾಟ ಇತ್ತು. ಇದಕ್ಕೆ ಸಂವಿಧಾನ ತಿದ್ದುಪಡಿ ಆಗಬೇಕು, ವಿಶೇಷ ಸ್ಥಾನಮಾನ ಸಿಗಬೇಕು, ಈ ಭಾಗಕ್ಕೆ ಸಂವಿಧಾನ ತಿದ್ದುಪಡಿಯಾಗಿ 371J ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಈ ಭಾಗದಲ್ಲಿ 70% ರಿಸರ್ವೇಷನ್ ಇದೆ. ಇಡೀ ರಾಜ್ಯದಲ್ಲಿ 8% ರಿಸರ್ವೇಷನ್ ಇದೆ. ಇದು ಮಾಡೋದ್ರಿಂದ ಅನೇಕ ಜನ ಡಾಕ್ಟರ್ಗಳಾಗಲಿಕ್ಕೆ, ಇಂಜಿನಿಯರ್ಗಳಾಗಲಿಕ್ಕೆ,
ಲೆಕ್ಚರರ್ಸ್ ಆಗಲಿಕ್ಕೆ, ಟೀಚರ್ಗಳಾಗಲಿಕ್ಕೆ, ತಹಸೀಲ್ದಾರ್ಗಳಾಗಲಿಕ್ಕೆ, ಡಿವೈಎಸ್ಪಿಗಳಾಗಲಿಕ್ಕೆ ಸಾಧ್ಯ ಆಯಿತು. ಬಹಳ ಜನ ಆದರು. ಸುಮಾರು 80,000 ಜನ ಮೆಡಿಕಲ್ಲು, ಇಂಜಿನಿಯರಿಂಗು, ಆಯುರ್ವೇದ, ಇವೆಲ್ಲ ಆಗಿ ಕೆಲಸನೂ ಕೂಡ ಅನೇಕ ಜನಕ್ಕೆ ಸಿಕ್ಕಿದೆ. ಇದೆಲ್ಲ ಆಗಬೇಕಾದ್ರೆ 371J ಕಾರಣ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಇದನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ನಾನು ಮೊನ್ನೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಯಿತು, ವಿಧಾನಸಭೆಯಲ್ಲಿ ಚರ್ಚೆ ಆಯಿತು. ಬಹಳ ಜನ ಎಲ್ಲ ಪಾರ್ಟಿಯವರು ಕೂಡ ಭಾಗವಹಿಸಿದ್ರು. ಇಲ್ಲಿರ್ತಕ್ಕಂಥ ನ್ಯೂನತೆಗಳು ಹೇಳಿದ್ರು. ನಾನು ಹೇಳಿದೆ, ನೋಡಪ್ಪ, ಹಿಂದೆ 2002ರಲ್ಲಿ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಆಗಿತ್ತು. ಅವರು 2002ರಲ್ಲಿ ವರದಿ ಕೊಟ್ಟರು. 2007-8ರಲ್ಲಿ ಜಾರಿಯಾಯಿತು. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 35,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಆದರೂ ಕೂಡ ನಿರೀಕ್ಷೆಯ ಮಟ್ಟದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಲ್ಲ. ನಂಜುಂಡಪ್ಪನವರು ವರದಿ ಕೊಟ್ಟಿದ್ದದ್ದು 39 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತ ಕೊಟ್ಟಿದ್ರು. 39 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳು. ಅದರಲ್ಲಿ 26 ತಾಲೂಕುಗಳು, 21 ತಾಲೂಕುಗಳು ಕಲಬುರಗಿ ಜಿಲ್ಲೆ, 5 ತಾಲೂಕುಗಳು ಬೆಳಗಾವಿ ಜಿಲ್ಲೆ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗದಲ್ಲಿ 21, ಬೆಳಗಾವಿ ವಿಭಾಗದಲ್ಲಿ 5, 26, 39ರಲ್ಲಿ 26 ಹಿಂದುಳಿದ ತಾಲೂಕುಗಳು ಈ ವಿಭಾಗಗಳಲ್ಲೇ ಇದ್ದೋ ಅಂತಕ್ಕಂಥದ್ದು. ಅದಕ್ಕೆ ಸುಮಾರು 114 ತಾಲೂಕುಗಳು ಹಿಂದುಳಿದಿದ್ದಾವೆ, ಅತ್ಯಂತ ಹಿಂದುಳಿದಿದ್ದಾವೆ, ಅತಿ ಹಿಂದುಳಿದಿದ್ದಾವೆ ಅಂತೇಳಿ 3 ಭಾಗವಾಗಿ ಮಾಡಿ ಕೊಟ್ಟಿದ್ದು. 39, 40, 35. 39, 40, 35 ಭಾಗ. 39, 40, 35 ಇಷ್ಟಿನ ಮಾಡಿದ್ರು. ಅವರು ಹೇಳಿದ್ರು 31,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. ರೀಜನಲ್ ಇಂಬ್ಯಾಲೆನ್ಸ್ ಹೋಗಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಮಾನತೆ ಬರಬೇಕಾದ್ರೆ ಅವತ್ತು 175 ತಾಲೂಕಿದ ನಂಜುಂಡಪ್ಪನವರು ವರದಿ ಕೊಟ್ಟಾಗ ಇವತ್ತು 240 ತಾಲೂಕುಗಳಾಗಿದ್ದಾವೆ. 240 ತಾಲೂಕುಗಳಾಗಿದ್ದಾವೆ ಕರ್ನಾಟಕದಲ್ಲಿ. ಅದಕ್ಕೆ ನಾವು ಈ ಎಲ್ಲ ಸಮಾನತೆ ಬರಬೇಕು. ಯಾಕೆಂದ್ರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿಯಾದಾಗ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಆ ಭಾಗ, ಈ ಭಾಗ, ಹಳೆ ಮೈಸೂರು, ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ ಅಥವಾ ಕಡಲ ತೀರ ಆ ತರ ವಿಂಗಡಣೆ ಮಾಡಲಿಕ್ಕೆ ಹೋಗಲ್ಲ. ನಮ್ಮ ಸರ್ಕಾರ ಇಡೀ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ರಲ್ಲಿ ಬದ್ಧತೆ ಇಟ್ಕೊಂಡಿರ್ತಕ್ಕಂಥವರು ಮತ್ತು ಆ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಈ ಭಾಗಕ್ಕೆ ಆಸ್ಪತ್ರೆಗಳು ಅಂದ್ರೆ ಅವರು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಕ್ಯಾಬಿನೆಟ್ನಲ್ಲಿ ಅವರು ಸಬ್ಜೆಕ್ಟ್ ತಗೊಬಂದಾಗೆಲ್ಲ ಬೇರೆ ಭಾಗದ ಮಂತ್ರಿಗಳು ನೀ ಏನಪ್ಪ ಎಲ್ಲ ಗುಲ್ಬರ್ಗಕ್ಕೆ ತಗೊಂಡೋಯ್ತೀಯ, ಎಲ್ಲ ಗುಲ್ಬರ್ಗಿಗೆ. ನಾನು ಹೇಳ್ತಾ ಇದ್ದೀನಿ, ಇಲ್ಲ, ಗುಲ್ಬರ್ಗ ಹಿಂದುಳಿದಿರ್ತಕ್ಕಂಥ ಭಾಗ, ಅದಕ್ಕೋಸ್ಕರವಾಗಿ ಅಲ್ಲಿ ಆಗಲೇಬೇಕಾಗ್ತದೆ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅವರು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ಆರೋಗ್ಯ ಕ್ಷೇತ್ರ 371J ಆದಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಅಜಯ್ ಸಿಂಗ್ಗೆ ಹೇಳಿದ್ದೀನಿ, ಈ
ಕ್ಷೇತ್ರಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಆರೋಗ್ಯ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಇಲ್ಲದೆ ಹೋದರೆ ಶಿಕ್ಷಣದಲ್ಲಿ ಹಿಂದೆ ಬಿದ್ದುಬಿಡ್ತೀವಿ, ಆರೋಗ್ಯ ಕ್ಷೇತ್ರದಲ್ಲಿ ಹಿಂದೆ ಬಿದ್ದುಬಿಡ್ತೀವಿ, ಮತ್ತೆ ನಾವು ಸಮಾನತೆಯನ್ನು ತರ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು. ಬೆಳಗಾವಿ ವಿಭಾಗ ಅಭಿವೃದ್ಧಿ ಆಗಲೇಬೇಕು. ಮಂಗಳೂರು, ಉಡುಪಿ ಭಾಗ ಆಗಲೇಬೇಕು. ಐತಿಹಾಸಿಕ ಕಾರಣಗಳಿಂದ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಹೆಚ್ಚು ಆಸ್ಪತ್ರೆಗಳು ಆಗಿರ್ಬೋದು. ಹಾಗಂತೇಳಿ ನಾವು ಆ ಡಿಸ್ಕ್ರಿಮಿನೇಷನ್ ಉಳಿಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಆಸ್ಪತ್ರೆಗಳು, ಶಿಕ್ಷಣ ಕ್ಷೇತ್ರಗಳು ಹೆಚ್ಚು ಹೆಚ್ಚು ಆಗಬೇಕು, ಹೆಚ್ಚು ಜನರಿಗೆ ಕೆಲಸ ಸಿಗಬೇಕು. ಇನ್ನು ಉಳಿದಿರ್ತಕ್ಕಂಥ ಉದ್ಯೋಗಗಳನ್ನು ಕೂಡ ಭರ್ತಿ ಮಾಡ್ತೀವಿ ನಾವು. ಇನ್ನು ಯಾವ್ಯಾವ ಉದ್ಯೋಗ ಉಳಿದಿದ್ದಾವೆ ಕಲಬುರಗಿ ವಿಭಾಗದಲ್ಲಿ ಆ ಉದ್ಯೋಗಗಳನ್ನು, ಖಾಲಿ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅನೇಕ ಜನ ಆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡದಂಥವರು ಶಾಸಕರು, ಅದರಲ್ಲೂ ವಿಶೇಷವಾಗಿ ಈ ಭಾಗದವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಉಪಾಧ್ಯಾಯರುಗಳನ್ನು ಭರ್ತಿ ಮಾಡಬೇಕು, ಕಾಲೇಜಿನಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆ ಕಡೆ ಹೆಚ್ಚು ಗಮನವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಅಜಯ್ ಸಿಂಗ್ ಅವರು ತೊಗರಿನಲ್ಲಿ ಈ ಸಾರಿ ತೊಗರಿಗೆ ರೋಗ ಬಂದು ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಕೇಳಿದ್ದೀನಿ. ಅದು ಬಂದ ಮೇಲೆ ಆ ವರದಿಯ ಆಧಾರದ ಮೇಲೆ ನಾವು ಈ ಭಾಗದ ರೈತರಿಗೆ ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಒಟ್ಟಾರೆಯಾಗಿ ಹೈದರಾಬಾದ್ ಕರ್ನಾಟಕ ಇವತ್ತು ಏನು ಕಲ್ಯಾಣ ಕರ್ನಾಟಕ ಅಂತ ನಾವು ಕರಿತೀವಿ, ಆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು, ಅದಕ್ಕೆ ಈ ನಂಜುಂಡಪ್ಪನವರ ವರದಿ ಇದೆಯಲ್ಲ, ವರದಿ ಬಂದು 2002ನೇ ಇಸ್ವಿನಲ್ಲಿ ಅದನ್ನ ಕೊಟ್ಟದು, 2007-8ರಲ್ಲಿ ಅದು ಜಾರಿಗೆ ಬಂತು. ಅದರಿಂದ ಎಷ್ಟರ ಮಟ್ಟಿಗೆ ಸಮಾನತೆ ಬಂದಿದೆ, ತಾರತಮ್ಯ ನಿವಾರಣೆಯಾಗಿದೆ, ಅದರ ಆಧಾರದ ಮೇಲೆ ನಾವು ಗೋವಿಂದರಾವ್ ಅರ್ಥಶಾಸ್ತ್ರಜ್ಞರು ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಮಿತಿಯನ್ನ ಮಾಡಿದ್ದೀನಿ. ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ಸಮಿತಿಯನ್ನ ಮಾಡಿದ್ದೀವಿ. ಅವರು ವರದಿಯನ್ನ ಕೊಟ್ಟ ಮೇಲೆ, ಹೈ ಲೆವೆಲ್ ಕಮಿಟಿ ಆ ವರದಿಯನ್ನ ಕೊಟ್ಟ ಮೇಲೆ ಇನ್ನೂ ಯಾವ ತಾಲೂಕುಗಳು ಹಿಂದೆ ಉಳಿದಿದ್ದಾವೆ, ನಂಜುಂಡಪ್ಪನ ವರದಿಯಿಂದ ಎಷ್ಟು ತಾಲೂಕುಗಳು ಮುಂದುವರೆದಿವೆ, ಎಷ್ಟು ತಾಲೂಕುಗಳು ಇನ್ನೂ ಹಿಂದುಳಿದಿದ್ದಾವೆ, ಅದನ್ನ ಗೋವಿಂದರಾವ್ ಅವರ ಕಮಿಟಿ ವರದಿ ಬಂದ ಮೇಲೆ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು, ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬಸವಾದಿ ಶರಣರು ಕಲ್ಯಾಣದಲ್ಲಿ ಕರ್ನಾಟಕವನ್ನು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಬಸವಣ್ಣ. ಅಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೇನು ಮುಗಿತಾ ಬಂದಿದೆ, 50% ಕೆಲಸ ಮುಗಿದಿದೆ, ಇನ್ನ 50% ಕೆಲಸ ಆಗಬೇಕು. ಅದಕ್ಕೆ ಬೇಕಾದಂತ ಹಣವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತೆ ಬಸವಣ್ಣ ಒಂದು ಸಾಂಸ್ಕೃತಿಕ ನಾಯಕ ಅಂತೇಳಿ ಡಿಕ್ಲೇರ್ ಮಾಡಿರೋದು ಕೂಡ ನಮ್ಮ ಸರ್ಕಾರನೇ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬೇಕು. ಯಾಕಂತಂದ್ರೆ ಸಮಾಜದಲ್ಲಿ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಮೌಢ್ಯಗಳು ಹೋಗ್ಬೇಕು, ಕರ್ಮ ಸಿದ್ಧಾಂತ ಹೋಗ್ಬೇಕು. ಎಲ್ಲರೂ ಕೂಡ
ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದವರು ಬಸವಣ್ಣವರು, ಬುದ್ಧ, ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ. ಇದನ್ನ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ, ಇವರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದೀವಿ, ಇವರ ಕಾರ್ಯಕ್ರಮಗಳಲ್ಲಿ ನಂಬಿಕೆ ಇಟ್ಟಿದ್ದೀವಿ. ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ರಲ್ಲಿ ನಮ್ಮ ಪಕ್ಷ ಯಾವತ್ತೂ ಕೂಡ ಬದ್ಧತೆಯನ್ನ ಪ್ರದರ್ಶನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ಭಾಗದ ಅಭಿವೃದ್ಧಿಗೂ ಕೂಡ ನಾವು ಹೆಚ್ಚು ಹಣವನ್ನು ಹೂಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಈ ಬ್ರಾಂಚ್ ಅನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳಿ, ಈ ಭಾಗದ ಜನರಿಗೆ, ಯಾಕಂದ್ರೆ ಬೆಂಗಳೂರು ಬರಬೇಕಾಗಿತ್ತು, ಮೈಸೂರು ಬರಬೇಕಾಗಿತ್ತು, ಅದು ಎಲ್ಲ ತಪ್ಪುತ್ತೆ. ಈಗ ಮೈಸೂರು ಬರೋದು, ಬೆಂಗಳೂರು ಬರೋದು, ಅಲ್ಲಿ ಬರತಕ್ಕಂಥ ತಪ್ಪುತ್ತದೆ. ಎಲ್ಲ ಇಲ್ಲೇ ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅತ್ಯಂತ ಸಂತೋಷದಿಂದ ಜನವರಿ ಮೊದಲನೇ ವಾರದಲ್ಲೇ ಇದು ಪ್ರಾರಂಭ ಆಗ್ತದೆ. ಈ ಹೊಸ ಕಟ್ಟಡದಲ್ಲೇ ಪ್ರಾರಂಭ ಆಗ್ತದೆ. 3 ಕ್ಯಾತ್ ಲ್ಯಾಬ್ಗಳಿದ್ದಾವೆ, 3 ಆಪರೇಷನ್ ಥಿಯೇಟರ್ಗಳಿದ್ದಾವೆ, 3 ಆಮೇಲೆ 1 ಹೈಬ್ರಿಡ್ ಆಪರೇಷನ್ ಥಿಯೇಟರ್ ಇದೆ. ಸೊ ಇಷ್ಟೊಂದು ಸುಸಜ್ಜಿತವಾಗಿ ಎಲ್ಲ ಸವಲತ್ತುಗಳನ್ನ, ಸಲಕರಣೆಗಳನ್ನ ಹೊಂದಿರತಕ್ಕಂಥ ಆಸ್ಪತ್ರೆ ಇದು. ಇದನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತೆ ಸಂಬಂಧಪಟ್ಟಂತ ವೈದ್ಯರುಗಳಿಗೆ, ಇದನ್ನ ಈ ಚೊಕ್ಕಟ ಮತ್ತು ಮೇಂಟೆನೆನ್ಸ್ ಇದನ್ನ ಮಾಡಲೇಬೇಕು, ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ವೇದಿಕೆಯ ಸಂಪ್ರದಾಯದಂತೆ ವಂದನಾರ್ಪಣೆಯನ್ನ ನೆರವೇರಿಸಿಕೊಡೋದಕ್ಕೆ ಡಾಕ್ಟರ್ KH ಶ್ರೀನಿವಾಸ್ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ವೈದ್ಯಕೀಯ ಅಧೀಕ್ಷಕರು, ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ. ಇಲ್ಲಿ ನೆರೆದಿರುವ ಸರ್ವರಿಗೂ ನನ್ನ ನಮಸ್ಕಾರಗಳು. ಸಮಾರಂಭದಲ್ಲಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ್, ಸುಧಾಕರ್, ಈಶ್ವರ್ ಖಂಡ್ರೆ, ರಹೀಂ ಖಾನ್, ಸಂಸದ ರಾಧಾಕೃಷ್ಣ ದೊಡ್ಮನಿ, ಶಾಸಕ ಅಲಂಪ್ರಭು ಪಾಟೀಲ್, ಎಂವೈ ಪಾಟೀಲ್, ಅಜಯ್ ಸಿಂಗ್, ಬಿಆರ್ ಪಾಟೀಲ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಸುಪ್ರಸಿದ್ಧ ಶಾಲೋಮಾ ಎವರ್ ಲಾಸ್ಟಿಂಗ್ ಚರ್ಚ್ ವತಿಯಿಂದ ಕಲಬುರಗಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಶಾಲೋಮಾ ಎವರ್ ಲಾಸ್ಟಿಂಗ್ ಚರ್ಚ್ ವತಿಯಿಂದ ನಗರದ ಹಿಂದಿ ಪ್ರಚಾರ ಸಭೆ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಕ್ರಿಸ್ಮಸ್ ಹಬ್ಬ ಆಚರಣೆ ಸಮಾರಂಭವನ್ನು ಕಲಬುರಗಿ ದಕ್ಷಿಣ ಶಾಸಕ ಅಲಂಪ್ರಭು ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಭಾರತ ಸರ್ವಧರ್ಮಗಳ ಶಾಂತಿಯ ತೋಟವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಅವರು, ಕ್ರೈಸ್ತ ಧರ್ಮ ಹಾಗೂ ಯೇಸು ಕ್ರಿಸ್ತನ ಸೇವೆ ಹಾಗೂ ಮಾನವ ಕುಲಕ್ಕೆ ಅವರು ನೀಡಿದ ಕೊಡುಗೆಗಳ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಸಂತೋಷ ಮತ್ತು ಸಡಗರ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಯಾಕೆ ಹಬ್ಬ ಸಂತೋಷದ ಹಬ್ಬ ಅಂತ ಹೇಳಿಕ್ಕೆ ನಾವೆಲ್ಲ ಇಷ್ಟಪಡ್ತೀವಿ ಅಂದ್ರೆ, ಒಬ್ಬ ಮನುಷ್ಯ ಎಷ್ಟೋ ವರ್ಷಗಳ ಹಿಂದೆ ಭೂಮಿಗೆ ಬಂದ ಮಾನವ ಜನರನ್ನ, ಮಾನವ ಧರ್ಮವನ್ನ ಒಂದು ಧರ್ಮದ ತಳಹದಿಗಳಿಗೆ ನಡೀತಕ್ಕಂಥ ರೀತಿಯಿಂದ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಅದರಲ್ಲಿ ಯೇಸು ಒಬ್ಬ ಈ ದೇಶದಲ್ಲಿರ್ತಕ್ಕಂಥ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮನುಕುಲಕ್ಕೆ ತನ್ನದೇ ಆದಂತಹ ಸಿದ್ಧಾಂತವನ್ನ, ದೇವರನ್ನ ಪ್ರತ್ಯಕ್ಷವಾಗಿ ನೋಡ್ತಕ್ಕಂಥ, ಆಶೀರ್ವಾದ ಮಾಡತಕ್ಕಂಥ ರೀತಿಯಲ್ಲಿ ಉಪದೇಶವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಒಬ್ಬ ಗುರಿಕಾರಿಯಾಗಿ ಆಯತವೇ ಕೈಲಾಸ ತಂದುಕೊಂಡು ಕೆಲಸ ಮಾಡ್ತಕ್ಕಂಥ ಮನುಷ್ಯ ಇವತ್ತು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದ ಒಬ್ಬ ದೈವಿ ಪುರುಷನಾಗಿ, ಯೇಸು ಕ್ರಿಸ್ತನಾಗಿ ಕ್ರೈಸ್ತ ಧರ್ಮವನ್ನು ಸ್ಥಾಪನೆ
ವಿದ್ಯಾವಂತರಾಗಲಿಕ್ಕೆ ಹೈದರಾಬಾದ್, ಹುಬ್ಳಿ, ಧಾರವಾಡ ಕಡೆ ಹೋಗ್ತಕ್ಕಂಥ ಪ್ರಯತ್ನ. ಈ ಸಮಾಜ ಬಂಧುಗಳು ಒಳ್ಳೆ ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಈ ಭಾಗದಲ್ಲಿ ಇರ್ತಕ್ಕಂಥ ಅನಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರನ್ನ ಉದ್ಧಾರ ಮಾಡತಕ್ಕಂಥ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಇಡೀ ರಾಜ್ಯದಲ್ಲೇ ನಮಗೆಲ್ಲ ಶಿಕ್ಷಣದ ದಾರಿ ಕೊಟ್ಟಿರ್ತಕ್ಕಂಥವರು ಗುರು ಒಬ್ಬರು. ನಮ್ಮ ಅನೇಕ ಮಠಾಧೀಶರು ಕೂಡ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಅದೇ ದಾರಿಯಲ್ಲಿ ಕೂಡ ಇವರು ನಮಗೆ ಯಾವುದೇ ರೀತಿಯಿಂದ ಯಾಕೆ ಮಾಡಬೇಕಾಗಿತ್ತು? ಈ ಭಾಗದ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಜನ ವಿದ್ಯಾವಂತರಾಗಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕಂತ ಹೇಳಿ ಒಂದು ಪರೋಪಕಾರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಯೇಸು ಕ್ರಿಸ್ತನ ಕೂಡ ಇವತ್ತು ಏನು ಬೇರೆ ಬೇರೆ ಧರ್ಮದ ಗುರುಗಳು ಸಾರಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರು ಸಾರಿರ್ತಕ್ಕಂಥದ್ದಾಗಲಿ, ಗುರುನಾನಕರು ಹೇಳಿರ್ತಕ್ಕಂಥದ್ದಾಗಲಿ, ಮಹಾವೀರ ಜೈನರು ಹೇಳಿರ್ತಕ್ಕಂಥದ್ದಾಗಲಿ, ಹಿಂದೂ ಧರ್ಮದ ಸಂದೇಶವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಕುಲ ಒಂದೇ, ಎಲ್ಲರೂ ಸರಿಸಮಾನದಿಂದ ಬದುಕಬೇಕು, ಬಾಳಬೇಕಂತ ಹೇಳಿ ಏನು ಸಂದೇಶ ಇದೆ, ಅದೇ ಸಂದೇಶವನ್ನ ಯೇಸು ಕ್ರಿಸ್ತದಲ್ಲಿ ಇಡೀ ಜಗತ್ತಿನಲ್ಲಿ ಸಾರಿರ್ತಕ್ಕಂಥದ್ದು. ಆದ ಕಾರಣ ಅಂತ ಒಬ್ಬ ಶರಣರನ್ನ ಇವತ್ತು ನಾವೆಲ್ಲ ಸಂಭ್ರಮದ ಸಡಗರದಿಂದ ಒಂದು ಆಚರಣೆ ಮಾಡ್ತೇವೆ. ಬರ್ತಕ್ಕಂಥ 25ನೇ ತಾರೀಕು ದಿವಸ ಡಿಸೆಂಬರ್ 25 ಕ್ರಿಸ್ಮಸ್ ಡೇ ಇದೆ. ನಮ್ಮ ಗೆಳೆಯ ಗೋಪಾಲ್ರವರು, ಬಿಷಪ್ ಗೋಪಾಲ್ರವರು ಪ್ರತಿ ವರ್ಷ ಕೂಡ ನಮ್ಮನ್ನು ಕರೆಸ್ತಾರೆ. ನಮ್ಮ ಹೇಮುನಾಯಕ್ ಹಾಸ್ಪಿಟಲ್ ಅವರು ಕೂಡ ಇವತ್ತು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಯಾವತ್ತೂ ಕೂಡ ನಮ್ಮನ್ನು ಕರೆಸಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸ್ತಾರೆ, ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಎಲ್ಲರೂ ಕೂಡ ಯೇಸುವಿನ ದಾರಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಭಗವಂತನ ಆಶೀರ್ವಾದ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಅನೇಕ ಸಾಧಕರುಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಮಾಧ್ಯಮದ ಕ್ಷೇತ್ರ ಆಗಿರ್ಬೋದು, ಸಮಾಜದ ಕೆಲಸ ಆಗಿರ್ಬೋದು, ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳನ್ನು ಮಾಡಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೂ ಕೂಡ ಸನ್ಮಾನವನ್ನು ಇಟ್ಟಿದ್ದಾರೆ. ಬಹಳ ಒಳ್ಳೆಯ ಕೆಲಸ. ಅವರೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಎಲ್ಲರಿಗೂ ಯೇಸುವಿನ ಒಂದು ಪ್ರಾರ್ಥನೆಯನ್ನ ಮಾಡಿ ಆಶೀರ್ವಾದವನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಕೂಡ ಪ್ರಾರ್ಥನೆ ಮಾಡಿದರೆ ಒಳ್ಳೆಯ ಕೆಲಸ. ನಾವೆಲ್ಲರೂ ಬಹಳ ಸಂಭ್ರಮದಿಂದ ಸಡಗರದಿಂದ ಆ ಯೇಸುವಿನ ಬಲಿದು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ನಮ್ಮ ಬಹಳ ಹಸನಾಗಲಿ. ಯೇಸು ಅವರು ಹೇಳಿಕೊಟ್ಟು ಮಾರ್ಗದಲ್ಲಿ ನಾವೆಲ್ಲರೂ ನಡೆದು ದೇಶದಲ್ಲಿ ಐಕ್ಯತೆಯನ್ನು ಮೂಡಿಸಿ, ಅಸ್ಪೃಶ್ಯತೆಯನ್ನು ಹೋಗಿ ಸಮಾನತೆ ಇರತಕ್ಕಂಥ ಭಾವನೆಯನ್ನ. ಸಮಾರಂಭದಲ್ಲಿ ಪತ್ರಕರ್ತರಾದ ಭೀಮಾಶಂಕರ್ ಫಿರೋಜಾಬಾದ್, ಸಂಗೀತ, ಕನ್ನಡ ಪರ ಹೋರಾಟಗಾರ ದತ್ತು ಬಾಸಗಿ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಮಾದಿಗ ಸಮಾಜದ ಮುಖಂಡ ಲಿಂಗರಾಜ್ ತಾರ್ಫೈಲ್, ಚರ್ಚಿನ ಮುಖಂಡರಾದ ರವಿ ವರ್ಮಾ, ಶರಣಬಸಪ್ಪ ಸೂರ್ಯವಂಶಿ, ಗ್ಯಾಲ್ಡ್ವಿಲ್ ಶಾಲೋಮಾ ಸೇರಿ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿರುವ ಧರ್ಮಶಾಲಾದಲ್ಲಿ ಬಿ ಶ್ಯಾಮ್ ಸುಂದರ್ ಅವರ 116ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಬಿ ಶ್ಯಾಮ್ ಸುಂದರ್ ಫೌಂಡೇಶನ್ ವತಿಯಿಂದ ನಗರದ ಜಗತ್ ಬಡಾವಣೆಯಲ್ಲಿರುವ ಭೀಮನಗರದ ಧರ್ಮಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಬಿ ಶ್ಯಾಮ್ ಸುಂದರ್ ಅವರ 116ನೇ ಜಯಂತ್ಯೋತ್ಸವವನ್ನು ಹಿರಿಯ ಹೋರಾಟಗಾರ, ಪತ್ರಕರ್ತ ಬಿವಿ ಚಕ್ರವರ್ತಿ ಅವರು ಶ್ಯಾಮ್ ಸುಂದರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬಳಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದ ಬಿ ಶ್ಯಾಮ್ ಸುಂದರ್ ಫೌಂಡೇಶನ್ ಟ್ರಸ್ಟ್ನ ಬಸವರಾಜ್ ಬೆನ್ನೂರ್ ಅವರು ಮಾತನಾಡಿ, ಬಿ ಶ್ಯಾಮ್ ಸುಂದರ್ ಅವರ ಜೀವನ, ಸಾಧನೆ, ಹೋರಾಟ ನಮ್ಮ ಬದುಕಿಗೆ ದಾರಿದೀಪವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಮಾತನಾಡಿದ ಡಾ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರಾದ ಡಾ ಸುನಿಲ್ ಕುಮಾರ್ ಅವರು, ಶ್ಯಾಮ್ ಸುಂದರ್ ಅವರು ಒಬ್ಬ ರಾಜಕೀಯ ಚಿಂತಕ, ನ್ಯಾಯಶಾಸ್ತ್ರಜ್ಞ, ಸಮೃದ್ಧ ಬರಹಗಾರ, ಸಂಸದೀಯ ನಾಯಕರಾಗಿದ್ದರು. ಸಮಾಜಕ್ಕೆ ಅವರ ಕೊಡುಗೆ ಅತ್ಯಮೂಲ್ಯವಾಗಿದೆ ಎಂದು ಹೇಳಿದ್ದಾರೆ. ಶ್ಯಾಮ್ ಸುಂದರ್ ಸಾಹೇಬ್ರ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಒಂದು ಸ್ವಾಭಿಮಾನ ಮತ್ತು ಅಷ್ಟೇ ಚಿಂತನಶೀಲರಾಗಿ ಮಾತಾಡ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ಮಾತನಲ್ಲಿ ಹೇಳ್ತೀನಿ. ವಿಶೇಷವಾಗಿ ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಿ ಶ್ಯಾಮ್ ಸುಂದರ್ ಸಾಹೇಬರು ಈ ಭಾಗದ ಶೋಷಿತ ಮತ್ತು ತುಳಿತಕ್ಕೊಳಗಾಗಿರ್ತಕ್ಕಂಥ ದಲಿತರ ಪರವಾಗಿ ಬಹಳ ಉಗ್ರವಾಗಿರ್ತಕ್ಕಂಥ ಸಾಮಾಜಿಕ ಹೋರಾಟವನ್ನು ಮಾಡಿರ್ತಕ್ಕಂಥ ಇತಿಹಾಸವನ್ನು ನಾವೆಲ್ಲರೂ ಓದ್ತೀವಿ. ಅದರ ಪ್ರೇರಣೆಯಾಗಿಯೇ ಇವತ್ತು ಈ ಭಾಗದಲ್ಲಿ ಅನೇಕ ದಲಿತ ಚಳವಳಿಗಳು ಮತ್ತು ದಲಿತ ಚಿಂತಕರು
ಮತ್ತು ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಹೋರಾಟಗಾರರು ಇಲ್ಲಿ ಹೋರಾಟವನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಅವರ ಇತಿಹಾಸ ಇವತ್ತಿಗೂ ಕೂಡ ನಮ್ಮೆಲ್ಲರಿಗೂ ಬಹಳ ಪ್ರೇರಣೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಹಾಗೆಯೇ ಬಿ ಶ್ಯಾಮಸುಂದರ್ ಸಾಹೇಬರು ಈ ಭಾಗದ ಶೈಕ್ಷಣಿಕವಾಗಿ ಮತ್ತು ವಿಶೇಷವಾಗಿ ಹೇಳಬೇಕಂತಂದ್ರೆ ಧಾರ್ಮಿಕ ಒಂದು ಮೌಢ್ಯತೆನಿತ್ತು. ಅದರ ವಿರುದ್ಧವಾಗಿ ಅನೇಕ ಹಳ್ಳಿಗಳಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಅವರ ಇತಿಹಾಸವನ್ನ ನಾವೆಲ್ಲರೂ ನೋಡ್ತೀವಿ. ಹಾಗೆಯೇ ನಮ್ಮಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಅವರು ಯುವಕರನ್ನ ಒಂದೆಡೆ ಸಂಘಟಿಸಿ ಈ ಭಾಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಅವರ ಹೋರಾಟದ ಹೆಜ್ಜೆಗಳು ಇವತ್ತು ಕೂಡ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ಇವತ್ತು ವಿಶೇಷವಾಗಿ ಜಗತ್ ಬಡಾವಣೆಯಲ್ಲಿ ಅವರ ಒಂದು ಜನ್ಮದಿನವನ್ನ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸ್ತುತ್ಯಾರ್ಹ ಅಂತೇಳಿ ನಾನು ಅನ್ಕೊಳ್ತೀನಿ. ಯಾಕಂತಂದ್ರೆ ಇದು ಅವರು ವಿಶೇಷವಾಗಿ ಅವರು ನಡೆದಿರ್ತಕ್ಕಂಥ ಒಂದು ಕರ್ಮಭೂಮಿ. ಇಲ್ಲಿ ಅನೇಕ ರೀತಿಯ ಹೋರಾಟಗಳನ್ನ ಇಲ್ಲಿ ಏನು ಅವರು ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ, ಬಿ ಶ್ಯಾಮಸುಂದರ್ ಅವರ ಇನ್ನೂ ಐತಿಹಾಸಿಕ ಹಿನ್ನೆಲೆಗಳನ್ನ ನಾವೆಲ್ಲರೂ ಓದಬೇಕು. ಆ ಮುಖಾಂತರ ಅವರನ್ನ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಬೇಕು. ಅವರ ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿ ನಾವು ಈ ಭಾಗದಲ್ಲಿ ಮತ್ತೆ ಒಂದು ಏನು ವಿಶೇಷವಾಗಿರ್ತಕ್ಕಂಥ ಹೋರಾಟವನ್ನ ಹಮ್ಮಿಕೊಳ್ಳಕ್ಕೆ ಮತ್ತು ಅವರ ಮೇಲೆ ಪ್ರಭಾವ ಇರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನೇಕ ಚಿಂತನೆಗಳನ್ನ ಅವರ ಮುಖಾಂತರ ನಾವು ಇಲ್ಲಿ ಹಂಚಿಕೊಳ್ಳಕ್ಕೆ ಸಾಧ್ಯತೆ ಆಗ್ತದೆ. ಆ ಕಾರಣಕ್ಕಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನನಗೆ ಅನಿಸ್ತಕ್ಕಂಥ ಈ ಭಾಗದಲ್ಲಿ ನಮಗೆ ಹೋರಾಟದ ಸ್ಫೂರ್ತಿಯಾಗಿ ಈ ಭಾಗದಲ್ಲಿ ಎಲ್ಲಿಯೂ ಕೂಡ ಬಿ ಶ್ಯಾಮಸುಂದರ್ ಅವರ ಶ್ಯಾಮಸುಂದರ್ ಸಾಹೇಬರು ಯಾವ ರೀತಿ ಇದ್ದಿದ್ದಾರೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂತೆ ಇತಿಹಾಸ ಗೊತ್ತಿಲ್ಲದವನು ಇತಿಹಾಸ ಪಡ್ಕೊಂಡ್ರೆ ಮಾತ್ರ ಇತಿಹಾಸವನ್ನು ಸಾಧನೆ ಮಾಡಬಹುದೆಂಬ ವಾಕ್ಯದ ನಿಜವಾದ ವಾಕ್ಯಕ್ಕೆ ರೂವಾರಿಗಳಾಗಿ ಬೆಳೆದಂಥ ಶ್ಯಾಮಸುಂದರ್ ಸಾಹೇಬರು ಡಾಕ್ಟರ್ BR ಅಂಬೇಡ್ಕರ್ ಸಮಕಾಲೀನ ಕಿರಿಯ ವಯಸ್ಸಿನಲ್ಲೇ ಈ ದೇಶದ ಈ ನೆಲದ ಅನೇಕ ಸೈದ್ಧಾಂತಿಕ ವಿಷಯಗಳನ್ನು ಏನು ಯಾರು ಈ ದೇಶಕ್ಕೆ ಬೆಳಕನ್ನು ತೋರಿದರು, ಜ್ಯೋತಿಬಾ ಫುಲೆ ಇರ್ಬೋದು, ಸಯ್ಯಾಜಿ ಗಾಯಕ್ವಾಡ್ ಇರ್ಬೋದು, ಅನೇಕ ಮಹಾತ್ಮರೊಂದಿಗೆ ಬಾಬಾ ಸಾಹೇಬರು ಕೂಡ ಈ ದೇಶಕ್ಕೆ ದೊಡ್ಡ ಬೆಳಕನ್ನು ಕೊಟ್ಟಂತ ಅಂಥವರ ಅನುಯಾಯಿಗೆ ಬಾಬಾ ಸಾಹೇಬ್ ಬಿ ಶ್ಯಾಮಸುಂದರ್ ಸಾಹೇಬರು ಈ ನಾಡಿನಲ್ಲಿ ಬಹಳಷ್ಟು ಶಕ್ತಿಯುತವಾಗಿ ಈ ನಮ್ಮ ಜನಾಂಗಕ್ಕೆ ಧ್ವನಿಯಾಗಿ ಜನಾಂಗದ ಹಾದಿಯಲ್ಲಿ ನಡೆಯುವಂಥ ಸುಗಮವಾದ ಹಾದಿ ಮಾಡತಕ್ಕಂಥ ಬಿ ಶ್ಯಾಮಸುಂದರ್ ಅವರು. ಅಂಥವ್ರ ಇತಿಹಾಸವನ್ನು ಇವತ್ತು ನಾವು ಇತಿಹಾಸದಲ್ಲಿ ಹುಡುಕಾಡಿದ್ರು ಸಿಗ್ತಾ ಇಲ್ಲ. ಯಾಕಂದರೆ ನಮ್ಮೆಲ್ಲರಿಗೆ ನಾವು ಯಾರು ಅವರಿಂದ ಪಡ್ಕೊಂಡೇವೋ ಅವ್ರು ಯಾರೂ ಆಸಕ್ತಿ ವಹಿಸ್ತಾ ಇಲ್ಲ. ಇದನ್ನು ಯಾವ ನಮ್ಮ ರಾಜ್ಯದಲ್ಲಿ ನಮ್ಮ ದಲಿತ ಸಂಘರ್ಷ ಸಮಿತಿ ಸ್ಥಾಪನೆಗೊಂಡಿತ್ತು, ಇವರ ಒಂದು ಆಧಾರದ ಮೇಲೆ ದಲಿತ ಸಂಘಟನೆ ಹುಟ್ಟುಕೊಂಡಿದೆ ಅನ್ನೋ ನನಗೆ ಅನಿಸ್ತದೆ. ಬಟ್ ನಮ್ಮವರು ಅವತ್ತು ಇವರನ್ನು ಅವ್ರಿಗೆ ಹಿಡ್ಕೊಂಡ್ ಬಂದಿರ ಇವತ್ತಿನ ತನಕ ಇತಿಹಾಸದ ದೊಡ್ಡ ಹೆಸರು ಇವ್ರದ್ದು ಆಗ್ತಿತ್ತು ಅನ್ನೋ ಕಡೆ ನನಗೆ ಅನಿಸಿಕೆ. ಬಟ್ ಇಂಥ ಮಹನೀಯರು ಕೂಡ ಮನಸ್ಸು ಮಾಡಿ ಇವತ್ತಿನ ದಿನ ಕಲಬುರಗಿಯಲ್ಲಿ ಬಿ ಶ್ಯಾಮಸುಂದರ್ ಸಾಹೇಬರ ಫೌಂಡೇಶನ್ ಅಡಿಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಿ ಶ್ಯಾಮಸುಂದರ್ ಸಾಹೇಬರ ಒಂದು ಮಾಡಿದಂಥ ಕಾರ್ಯ ಇರ್ಬೋದು, ಸೌಲಭ್ಯಗಳನ್ನು ಕೊಟ್ಟಂಥ ವಿಷಯಗಳಿರ್ಬೋದು, ಮತ್ತೆ ಅದನ್ನು ಬೆಳಕಿಗೆ ತರುವಂಥ ಕಾರ್ಯ ನಮ್ಮ ಫೌಂಡೇಶನ್ ವತಿಯಿಂದ ಮಾಡ್ತೀವಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಸಾಹೇಬರು ಹೇಳ್ದಂಗೆ ಕಲಬುರಗಿ ನಗರದಲ್ಲಿ ಬೇಕಾಲಾರದ ಮೂರ್ತಿಗಳು ಎದ್ದು ನಿಂತೇವೆ. ಈ ನಿಜಕ್ಕೂ ನಮ್ಮನ್ನು ಅನ್ನಕ್ಕೆ ಮತ್ತು ದಾರಿಗೆ ತೋರಿಸಿರುವ ಶ್ಯಾಮಸುಂದರ್ ಸಾಹೇಬರ ಮೂರ್ತಿಯನ್ನು ಸ್ಥಾಪನೆ ಆಗಬೇಕೆಂಬ ಎಲ್ಲರ ಬೇಡಿಕೆಯನ್ನು ಅದು ಹಾಗೆ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಇವತ್ತು ಶ್ಯಾಮಸುಂದರ್ ಸಾಹೇಬರು ಈ ದೇಶದ ಬರೀ ಶೋಷಿತರಿಗಲ್ಲ, ಈ ದೇಶದ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರಿಗೆ ಬಹಳಷ್ಟು ಕಾಳಜಿ ಉಳ್ಳವರಾಗಿದ್ದರು. ಯಾವ ನಿಜಾಮರ ಜೊತೆಗೆ ಒಂದುಗೂಡಿ ಈ ದೇಶದಲ್ಲಿ ಅನೇಕ ನಿಜಾಮರಿಗೆ ಅವರು ವಕೀಲರು ಆಗಿದ್ರು ಕೂಡ ನಿಜಾಮರ ಒಂದು ಕೇಸದಲ್ಲಿ
ಆ ಕೇಸನ್ನು ಗೆದ್ದು ಕೊಟ್ಟಾಗ ನಿಮ್ಗೆ ಏನು ಬೇಕು ಕೇಳಿ ನಿಮ್ಗೆ ಬೇಕಾದ ಒಂದು ಜಿಲ್ಲಾನೇ ಕೊಡ್ತೇವೆ ಅಂತ ಹೇಳಿದಾಗ ನನಗೇನು ಬೇಡ, ನನ್ನ ಸಮುದಾಯದ ಜನರು ಇನ್ನೂ ಹಾಗೇ ಇದ್ದಾರೆ. ನನ್ನ ಸಮುದಾಯದ ಜನರಿಗೆ ಭೂಮಿ ಇಲ್ಲ, ಭೂ ಒಡೆತನ ಬೇಕು ನಮ್ಮ ಜನರಿಗೆ. ಅದಕ್ಕಾಗಿ ಅವರಿಗೆ ಭೂಮಿಯನ್ನು ಕೊಡಿಸಿದ್ರು ಅಂದಿದ್ದಾಗ. ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಪೀಪಲ್ ಎಜುಕೇಷನ್ ಸೊಸೈಟಿಗೆ ಅವತ್ತು ಅಂದಿನ ಶಿಕ್ಷಣಕ್ಕಾಗಿ ಯಾವ ತಮ್ಮ ವಕಾಲತ್ತಿನ ಫೀಸ್ ಬಂದದಕ್ಕಾಗಿ ಅಂತರದಲ್ಲಿ 12 ಲಕ್ಷ ರೂಪಾಯಿಯನ್ನು ಪೀಪಲ್ ಎಜುಕೇಷನ್ ಸೊಸೈಟಿಗೆ ಕೊಟ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಪೂನಾದಲ್ಲಿ 28 ಹಾಸ್ಟೆಲ್ಗಳನ್ನು ತೆಗೆದು ನಮ್ಮವರ ಅನುಕೂಲಕ್ಕಾಗಿ ಮಾಡಿದ್ದಾರೆ. ಒಂದಿಷ್ಟು ಮುಂಗೋಪಿಯಾಗಿ ಈ ದೇಶದಲ್ಲಿ ನಡೀತಿರುವ ಭ್ರಷ್ಟಾಚಾರ, ಮೂಢನಂಬಿಕೆ, ಅನೇಕ ವಿಷಯಗಳಿಗೆ ನೊಂದುಕೊಂಡು ದೇಶದಾಗ ನಮ್ಮ ಜನರು ಚಂದ ಬದುಕಲ್ಲ ಅಂತ ತಿಳ್ಕೊಂಡು ಏನು ಅವಕಾಶ ಮಾಡಿಕೊಟ್ಟರು ನಾವು ಯಾವತ್ತೂ ಅವ್ರಿಗೆ ಮರಿಬಾರ್ದು, ಮರೆಯಂಥ ಸ್ಥಿತಿಯಲ್ಲಿ ನಮಗೆ ಬರಬಾರ್ದು. ಇವತ್ತಿನಿಂದ ಈ ನಮ್ಮ B. ಶ್ಯಾಮಸುಂದರ ಫೌಂಡೇಶನ್ ವತಿಯಿಂದ ಇಡೀ ರಾಜ್ಯದಂತ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಬಸವರಾಜ ಬೆನ್ನೂರು ಸರ್ ಅವರ ನೇತೃತ್ವದಲ್ಲಿ ನಡೀತವೆ ಅಂತ ತಿಳ್ಕೊಂಡು ಈ ಸಂದರ್ಭ ಹೇಳ್ತಾ 116ನೇಯ B. ಶ್ಯಾಮಸುಂದರ್ ಸರ್ ಅವರ ಜಯಂತ್ಯೋತ್ಸವ ನಿಮಿತ್ತವಾಗಿ ಭೀಮನಗರದಲ್ಲಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಂಥ ಹಿರಿಯರು ಚಿಂತಕರಾದಂಥ DV ಚಕ್ರವರ್ತಿ ಸರ್ ಅವರೇ ಮತ್ತು ಇನ್ನೊಬ್ಬ ಈ ನಮ್ಮ ಸಮುದಾಯದ ಹಿರಿಯರು, ನಾನು ಒಂಟಿ ಸರ್ ಸರಿಯಾಗಲಿ ಒಂದು ಎಲ್ಲರೂ ಒಡನಾಡಿ ಇದ್ದಂಥ ಸಂದರ್ಭದಲ್ಲಿ ಚಕ್ರವರ್ತಿ ಸರ್ ಜೊತೆಗೆ ಕೂಡಂಥ ಸಂದರ್ಭದಲ್ಲಿ ಒಂದು ಮಾತು B. ಬಸಲಿಂಗಪ್ಪ ಸರ್ ಒಂದು ದೊಡ್ಡ ಕಾರ್ಯಕ್ರಮ ಈ ಭಾಗದಾಗ ಆಗಬೇಕು ಅಂತ ಇಟ್ಟರೆ ಅವ್ರ ಎದುರು ವಿಚಾರಗಳು ಹಂಚ್ಕೊಳ್ಳಕ್ಕೆ ಕುಂತಿದ್ದೀವಿ. ಆ ಸಂದರ್ಭದಲ್ಲಿ ನಾವು B. ಶ್ಯಾಮಸುಂದರ ಸರ್ ಬರೆದಾಗ ಹೋಗ್ತಾ ಬರ್ತಾ ಬೋರ್ಡ್ ಇತ್ತು, B. ಶ್ಯಾಮಸುಂದರ ಒಂದು ಸ್ಕೂಲ್ಗಳು ನೋಡಿದ್ದೀವಿ, ನಾನು ತಿಳ್ಕೊಂಡು ಓಟ ಇತ್ತು. ಆ ಸಂದರ್ಭದಲ್ಲಿ ಒಂಟಿ ಸರ್ ಅವ್ರು ಇಲ್ರಿ, ಇವತ್ತು ಏನಾದ್ರೂ ಈ ಭಾಗದಾಗ ನಮ್ಮ ನಾಯಕರುಗಳು ಹೇಳಿದ್ರು ಎದ್ದಂಥವ್ರು ಯಾರನ್ನೂ ಆಗಿರ್ಬೋದು, ಇವತ್ತಿನ ಈ ಭಾಗದಲ್ಲಿ ಎಷ್ಟೋ ದಿಲ್ಲಿವರೆಗೆ ಹೋಗಿರ್ಬೋದು, ಅವರೆಲ್ಲರನ್ನೂ ಕೂಡ B. ಶ್ಯಾಮಸುಂದರ ಅನ್ವಯ ಆಗಿದ್ದರು ಅಂತ ಮಾತು ಅವತ್ತು ವ್ಯಕ್ತಪಡಿಸಿದ್ರು ನಮ್ಮ ಜೊತೆ ಕುಂತಾಗ. ಅವತ್ತ ಇಂಥ ಒಬ್ಬ ನಾಯಕರ ವಿಚಾರಗಳು ಯಾಕಪ್ಪ ಇಡೀ ಕರ್ನಾಟಕ ರಾಜ್ಯದಲ್ಲ ಅಷ್ಟೇ ಅಲ್ಲ, ಆಂಧ್ರ ಮತ್ತು ಮಹಾರಾಷ್ಟ್ರ ಮತ್ತು ತಮಿಳುನಾಡುವರೆಗೂ ಕೂಡ ಅವರ ವಿಚಾರಗಳು ಅಂತ ಒಂದು ವಿಚಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಯಾಕೆ ಅವರ ಹೆಸರುಗಳು ಇಲ್ಲಿವರೆಗೂ ಕೂಡ ಈ 4 ರಾಜ್ಯದಾಗಿದ್ದಾಗ ನಾವು ಯಾಕೆ ಇಷ್ಟು ಅವ್ರು ಬರೆದ ವಿಚಾರ ಮಾಡಲಿಲ್ಲ ಅಂತ ವಿಚಾರಣೆಯಲ್ಲಿ ಅವರು ನಾವು ಕುರಿತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಈ ಕಾರ್ಯಕ್ರಮ ಆಯೋಜಿಸೋಕ್ಕಿಂತ ಮುಂಚಿತವಾಗಿ ಈ ಭಾಗದಾಗ ಅವ್ರ ಬರೆದಾಗ ಯಾರ ಅವರು ಬುಕ್ ಬರೆದಾರ, ಅವ್ರ ಜೊತೆ ಯಾರು ಒಡನಾಡಿ ಇದ್ದರು ಮತ್ತು ನಮ್ಮ ಒಂದು ಹೋರಾಟದ ಸಂಘಟನೆ ಇರುವಂತ ಹೋರಾಟಗಾರರಿಗೂ ಕೂಡ ಒಂದು ಈ ಭಾಗದಾಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡಮು, ಈ ರಾಜ್ಯದ ರಾಜ್ಯಪಾಲರು ಕರೆಸಿ ದೊಡ್ಡ ಕಾರ್ಯಕ್ರಮ ಸೃಷ್ಟಿ ಮಾಡಮು ಅಂದಾಗ ಮಾತ್ರ ಈ ಕಾರ್ಯಕ್ರಮಕ್ಕೆ ಒಂದು, ಯಾಕಂದ್ರೆ ಒಂದು ಸಣ್ಣ ಕಾರ್ಯಕ್ರಮ ಬೇಡ, ದೊಡ್ಡದು ಮಾಡುವಂತ ಅವಕಾಶ ಸಿಗಲಿಲ್ಲ, ಟೈಮ್ ಸಿಗಲಿಲ್ಲ. ಆ ಒಂದು ವಿಷಯದಲ್ಲಿ ಫೌಂಡೇಶನ್ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲ ಎಲ್ಲಾ ಕಡೆಗಳು ಕೂಡ ಅವರ ವಿಚಾರಗಳು ಇರುವಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅನ್ಯಾಯ ಇದ್ದಂತ ಮಹಾನ್ ನಾಯಕರು B. ಶ್ಯಾಮಸುಂದರ್ ಸರ್ ಅವರ ವಿಚಾರಗಳು ನಿಜವಾಗ್ಲೂ ಕೂಡ ನಾವು ಆ ಫೌಂಡೇಶನ್ ಮುಖಾಂತರವಾಗಿ ಮುನ್ನುಗ್ಗಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಮ್ಮ ತಮ್ಮೆಲ್ಲರೂ ವಿನಂತಿ ಮಾಡ್ತೀನಿ. ಯಾಕಂತಂದ್ರೆ ಇಲ್ಲಿರುವಂತ ನಮ್ಮ ಸಮುದಾಯದ ಹಿರಿಯರು ಈ ವಿಚಾರಗಳು ಇಡೀ ಕರ್ನಾಟಕ ರಾಜ್ಯದಾಗ ಎಲ್ಲ ಕಡೆಗೆ ಒಯ್ಯುವಂತ ಕೆಲಸಕ್ಕೆ ನಿಮ್ ಸ್ಫೂರ್ತಿ ಇರಬೇಕು, ನಿಮ್ಮ ಸಹಕಾರ ಇರಬೇಕು. ಯಾಕಂದ್ರೆ ಅವ್ರಿಲ್ಲಿ ನಡೆದಾಡದಂತ ಜಾಗ, ಅವ್ರಿಲ್ಲಿ ಕುಂತೋದಂತ ಜಾಗ, ನಿಮ್ಮ ಒಂದು ಸ್ಫೂರ್ತಿ ನಮಗ ಆದರ್ಶ ಆಗ್ಬೇಕಂತ ನಿಮ್ಮಲ್ಲಿ ಕಳಕಳಿ ಮಾಡ್ತೀನಿ. ಯಾಕಂತಂದ್ರೆ B. ಶ್ಯಾಮಸುಂದರ್ ಸರ್ ಅವರು ಇಡೀ ತಮ್ಮ ಜೀವನ, ವೈವಾಹಿಕ ಜೀವನ ಬಿಟ್ಟು ಸಮುದಾಯದ ಒಂದು ಚಿಂತನೆಗೋಸ್ಕರ ತಮ್ಮ ಇಡೀ ಜೀವನನೇ ಸಮರ್ಪಣೆ ಮಾಡಿದರು. ಆದ್ರೆ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಅದು ಇಷ್ಟೇ ಅಲ್ಲ, ಅಂಬೇಡ್ಕರ್ ಲಂಡನ್ ಹೋಗುವಂತ ಸಂದರ್ಭದಲ್ಲಿ ಯುವಶಕ್ತಿ ಕಟ್ಟಿಗೆಸಿ ತಮಿಳುನಾಡಿನಲ್ಲಿಯೂ ಕೂಡ ಅವರು ಒಂದು ಯುವಶಕ್ತಿ ಪ್ರಾರಂಭಿಸಿದಂತ ಉದಾಹರಣೆ ಇದೆ. ಇಷ್ಟೇ ಅಲ್ಲ, ಇವತ್ತು ಈ ಭಾಗದ 1948ರಲ್ಲಿ ಅವರು ಮಂತ್ರಿನೂ ಕೂಡ ಆಗಿದ್ರು. ಯಾರು ಇದರಲ್ಲಿ ಅಂತಂದ್ರೆ ನಮ್ಮ ನಿಜಾಮರ ಕಾಲದಲ್ಲಿ ಅವರ ಒಂದು ಶ್ರಮ, ಅವರ ಒಂದು ದುಡಿಮೆ, ಅವರ ಒಂದು ಇದು ಎಲ್ಲನೂ ಕೂಡ ಇವತ್ತು ನಾವೆಲ್ಲ ಸ್ಫೂರ್ತಿದಾಯಕ ಆಗಿವೆ ಅಂತಂದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಸಮಾರಂಭದಲ್ಲಿ ಮುಖಂಡರಾದ ಸಾಬಣ್ಣ ಆರ್ ಪುಟ್ಟಗಿ, ಲಕ್ಷ್ಮೀಕಾಂತ್ ಪಾಟೀಲ್, ಪರಮೇಶ್ವರ್, ಈಶ್ವರ್ ಫರ್ತಾಬಾದ್, ಜ್ಞಾನಪ್ರಕಾಶ್ ಮೂಲಭಾರತಿ, ಬಜರಂಗ್ ಗಾಯಕ್ವಾಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್,
ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿಯಲ್ಲಿ ನಡೆದ ನೂತನ ಜಯದೇವ್ ಹೃದ್ರೋಗ ಆಸ್ಪತ್ರೆಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಕಲಬುರಗಿ ಉತ್ತರ ಮತಕ್ಷೇತ್ರದ ವಾರ್ಡ್ ನಂಬರ್ 7ರ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮೆರವಣಿಗೆ ಮೂಲಕ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಲಬುರಗಿಯಲ್ಲಿ 377 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಅತ್ಯಾಧುನಿಕ ಸೌಲಭ್ಯಗಳ ಜಯದೇವ್ ಹೃದ್ರೋಗ ಆಸ್ಪತ್ರೆಯನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ್ರು. ನೂತನ ಜಯದೇವ್ ಆಸ್ಪತ್ರೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ನಗರದ ವಾರ್ಡ್ ನಂಬರ್ 7ರ ಮಾಜಿ ಸಚಿವ ದಿವಂಗತ ಕಮರುಲ್ ಇಸ್ಲಾಂ ಹಾಗೂ ಶಾಸಕಿ ಖನೀಸ್ ಫಾತಿಮಾ ಅಭಿಮಾನಿಗಳು, ಬಗರ್ ಹುಕುಂ ಸಾಗುವಳಿ ಸಮಿತಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ನಮಸ್ಕಾರ, ನಾನು ಸವಿತಾ ಹನುಮಂತ ವಂಟಿ, ಶಾಬಜಾರ್ ಬ್ಲಾಕ್ ಅಧ್ಯಕ್ಷ. ಇಂದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 371 ಹಾಸಿಗೆ ಉಳ್ಳ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಆಸ್ಪತ್ರೆಯಂದು ಉದ್ಘಾಟನಾ ಸಮಾರಂಭ 370 ರೂವಾರಿಯಾದ ಡಾ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಅಧ್ಯಕ್ಷರಾದ ಡಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಸಾಹೇಬರು ಹಾಗೂ ವೈದ್ಯಕೀಯ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು, ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಸಾಹೇಬರು ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಸಾಹೇಬರು, ಅವರೆಲ್ಲರಿಗೂ ಸ್ವಾಗತ ಕೋರುತ್ತಿದ್ದೇನೆ. ಶಾಬಜಾರ್ ಬ್ಲಾಕ್ ದಿಂದ ಸ್ವಾಗತ ಕೋರುತ್ತಿದ್ದೇನೆ. ಹಾಗೂ ಹೀಗೆ ನಮ್ಮ ಸರ್ಕಾರವನ್ನು ಎಲ್ಲ 5 ಗ್ಯಾರಂಟಿಯನ್ನು ಏನು ಕೊಟ್ಟಿತ್ತು ಅಲ್ಲ, ಅದು ಎಲ್ಲ ನಾವು ಮಾಡಿ ತೋರಿಸಿದ್ದೇವೆ. ನುಡಿದಂತೆ ಸರ್ಕಾರ ನಂಬದು ಕಾಂಗ್ರೆಸ್ ಪಕ್ಷ. ಇನ್ನು ಮುಂದೆ ನಾವು ಈ ಕಲ್ಯಾಣ ಕರ್ನಾಟಕಕ್ಕೆ ಇನ್ನ ಮುಂದೆ ಅಭಿವೃದ್ಧಿ ಮಾಡುತ್ತೇವೆ ಎಂದು ಕೋರುತ್ತೇವೆ. ಇವತ್ತಿನ ದಿನ ಭಾಳ ಗುಲ್ಬರ್ಗಕ್ಕೆ ಭಾಳ ಒಳ್ಳೆಯ ದಿನ ಇವತ್ತು. ಯಾಕಂದ್ರೆ ಗುಲ್ಬರ್ಗ ಜಯದೇವ್ ಹಾಸ್ಪಿಟಲ್ ಇವತ್ತು ಉದ್ಘಾಟನೆ ಅದ. ಕರ್ನಾಟಕದಾಗೆ ಇದು 2ನೇ ಜಯದೇವ್ ಹಾಸ್ಪಿಟಲ್, ಅತಿ ದೊಡ್ಡ ಜಯದೇವ್ ಹಾಸ್ಪಿಟಲ್. 371 ಹಾಸಿಗೆ ಉಳ್ಳ ದೊಡ್ಡ ಜಯದೇವ್ ಹಾಸ್ಪಿಟಲ್ ಗುಲ್ಬರ್ಗಕ್ಕೆ ನಮ್ಮ ಶರಣ್ ಪ್ರಕಾಶ್ ಸಾಹೇಬರು, ಪ್ರಿಯಾಂಕಾ ಸಾಹೇಬರು ತಂದಾರ, ಖರ್ಗೆ ಸಾಹೇಬರು ತಂದಾರ. ಗುಲ್ಬರ್ಗ ಒಂದು ಮೆಡಿಕಲ್ ಹಬ್ ಮತ್ತು ಹೆಲ್ತ್ ಹಬ್ ಆಗ್ಯದ ಗುಲ್ಬರ್ಗಕ್ಕೆ. ಎಲ್ಲ ಮೆಡಿಕಲ್ ಕಾಲೇಜ್ ಆಗಲಿ, ಎಲ್ಲ ಹಾಸ್ಪಿಟಲ್ಗಳಾಗಲಿ, ಪ್ರತಿಯೊಂದು ಖರ್ಗೆ ಸಾಹೇಬರು ಆಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ತಂದದ. ಎಲ್ಲ ಬಡವರಿಗೋಸ್ಕರ ಇದು ಇವತ್ತಿನ ದಿನ ಒಂದು ಹಾರ್ಟ್ ಆಪರೇಷನ್ ಆಗ್ಬೇಕಂದ್ರೆ ಸುಮಾರು ಬಡವರಿಗೆ 2-3 ಲಕ್ಷ ರೂಪಾಯಿ ಹೋಗ್ತಿತ್ತು. ನಾವು ಅಲ್ಲಿ ಇಲ್ಲಿ ಬೆಂಗಳೂರ್ಕ, ಹೈದ್ರಾಬಾದ್ಕ ಅಲ್ಲಿ ಇಲ್ಲಿ ಹೋಗ್ತಿದ್ದೆವು. ನಾವು ಇವತ್ತಿನ ದಿನ ಇಲ್ಲೇ ಗುಲ್ಬರ್ಗದಾಗೆ ಎಲ್ಲ ಸೌಲಭ್ಯ ಆಗ್ಯದ.
ಇದು ಈ ಹಾಸ್ಪಿಟಲ್ ಇದು ಮನುಷ್ಯಂದ ಪ್ರತಿಯೊಂದು ಯಾವುದೇ ರೋಗ ಇರಲಿಕ್ಕೆ ಕ್ಯಾನ್ಸರ್ ಹಿಡಿದು ಹಾರ್ಟ್ ಹಿಡಿದು ಎಲ್ಲ ಪ್ರತಿಯೊಂದು ಇಲ್ಲಿ ಗುಲ್ಬರ್ಗಕ್ಕೆ ಹಾಸ್ಪಿಟಲ್ ಆಗ್ಬೇಕಂದ್ರೆ ಕಾರಣ ಯಾರು? ನಮ್ಮ ಖರ್ಗೆ ಸಾಹೇಬರು ಮತ್ತು ಪ್ರಿಯಾಂಕಾ ಸಾಹೇಬರು, ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರು, ನಮ್ಮೆಲ್ಲ ಶಾಸಕರು. ಈ ಗುಲ್ಬರ್ಗಕ್ಕೆಲ್ಲ ಪ್ರತಿಯೊಂದು ಹಾಸ್ಪಿಟಲ್ಗಳು ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷನೇ ಒಂದೇ ಕಾರಣ. ಈಗ ಇದು ಜಯದೇವ್ ಹಾಸ್ಪಿಟಲ್ಗೆ ಲಾಭ ಎಲ್ಲ ಗರೀಬರು ಬಡವರು ತಗೋಬೇಕಾಗಿ ನಾ ಎಲ್ಲರಿಗೆ ವಿನಂತಿ ಮಾಡ್ಕೋತೀನಿ. ನೀವು ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಅಲ್ಲಿ ಚಲೋ ಅದ ಇಲ್ಲಿ ಚಲೋ ಅದ ಅಂತೇಳಿ ನೀವು ಇವ್ರ ಮಾತು ಕೇಳಿಕೆಸಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗ್ಬೇಡ್ರಿ. ನಮ್ಮ ಸರ್ಕಾರಿ ಹಾಸ್ಪಿಟಲ್ ನಮ್ಮ ಸಲುವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಖರ್ಗೆ ಸಾಹೇಬರು ಇದು ಎಲ್ಲ ಹಾಸ್ಪಿಟಲ್ಗಳು ತಂದರ. ಜಯದೇವ್ ಹಾಸ್ಪಿಟಲ್ ಅಂತದೇ. ಈ ಸಂದರ್ಭದಲ್ಲಿ ಹನುಮಂತ್ ಅವಂಟಿ, ಶಾ ಬಜಾರ್ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಸವಿತಾ ವಂಟಿ ನೇತೃತ್ವದಲ್ಲಿ ಅನಿಲ್ ನಾಟೀಕರ್, ಮಲ್ಲಿಕಾರ್ಜುನ್, ಶರಣು ತೆಲ್ಕೇರಿ, ಹನುಮಂತ್ ದೊಡ್ಮನಿ, ವಿಜಯ್ ಬಬ್ಲಾದ್ಕರ್, ಅಶೋಕ್ ಗದ್ವಾಲ್, ಅಂಬಿಕಾ ಸೇರಿದಂತೆ ನೂರಾರು ಜನ ಕಾರ್ಯಕರ್ತರು, ಅಭಿಮಾನಿಗಳು, ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಹಾನಿಗೀಡಾದ ತೊಗರಿಗೆ 25,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಸಿಎಂಗೆ ಮುತ್ತಿಗೆ ಹಾಕಲು ಯತ್ನಿಸಿದ ರೈತ ಮುಖಂಡರನ್ನು ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಾಡಿಗೆ ಬಂದ ನಗರದಲ್ಲಿ ಜಯದೇವ್ ಆಸ್ಪತ್ರೆ ಲೋಕಾರ್ಪಣೆಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಪ್ರತಿಭಟನೆಗೆ ಮುಂದಾದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಮ್ಶೆಟ್ಟಿ, ಎಂಬಿ ಸಜ್ಜನ್ ಸೇರಿದಂತೆ ರೈತರನ್ನ ವಶಕ್ಕೆ ಪಡೆಯಲಾಯಿತು. ತೊಗರಿಗೆ ಬೆಂಬಲ ಬೆಲೆ ನೀಡಬೇಕು, ಆವರ್ತ ನಿಧಿ ಘೋಷಿಸಬೇಕು, ತೊಗರಿ ಬೋರ್ಡ್ ಅಭಿವೃದ್ಧಿಗೆ ಅನುದಾನ ನೀಡಬೇಕೆಂಬುದು ಸೇರಿ ವಿವಿಧ ಬೇಡಿಕೆಗೆ ರೈತ ಹೋರಾಟಗಾರರು ಆಗ್ರಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ದಿವಾಳಿ ಆಗ್ತಾ ಇದೆ. ತೊಗರಿಯ ನಾಡಿನಲ್ಲಿ 6,06,884 ಹೆಕ್ಟರ್ ಬಿತ್ತನೆ ಆಗಿದೆ. ಈ ವರ್ಷ ತೇವಾಂಶ ಕೊರತೆಯಿಂದ 2 ಲಕ್ಷ ಹೆಕ್ಟರ್ ತೊಗರಿ ಒಣಗಿ ಸತ್ಯನಾಶ ಆಗೋಗಿದೆ. ಕೈ ಬಂದು ತುತ್ತಂದ ಬಾಯಿಸದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಲದ ಬಾಧೆ ಸರಣಿ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನ ಹೆಚ್ಚಾಗ್ತಾ ಇದೆ. ಇವತ್ತು ತೊಗರಿ ನಾಡಿಗೆ ಇವತ್ತು ಕರ್ನಾಟಕ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಹಾಸ್ಪಿಟಲ್ ಉದ್ಘಾಟನೆ ಮಾಡಕ್ ಬರ್ತಿದ್ರೆ, ಆಸ್ಪತ್ರೆ ಉದ್ಘಾಟನೆ ಮಾಡಕ್ ಬಂದ್ರೆ ಅದರ ಆ ಕಾರ್ಯಕ್ರಮ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಆ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ. ತೊಗರಿಯ ನಾಡಿಗೆ ಬರತಕ್ಕಂತ ಸಂದರ್ಭದಲ್ಲಿ ತೊಗರಿಯ ನಾಡು ಬರಡಾಗಿದೆ. ತೊಗರಿ ಬೆಳೆಗಾರರ ಬದುಕು ಅಧೋಗತಿಯಾಗಿದೆ. ಮಾರ್ಕೆಟ್ನಲ್ಲೇ ಇವತ್ತು ಡಿಸೆಂಬರ್ ತಿಂಗಳಲ್ಲಿ ಇಡೀ ರೇಟ್ ಅನ್ನ ನೆಲಕಚ್ಚೋಗಿದೆ. ಮುಂದೆ ಜನವರಿ ತಿಂಗಳಲ್ಲಿ ಬಜೆಟ್ ಬಂದಾಗ ಪೂರ್ತಿ ರೇಟ್ ಅನ್ನ ಸತ್ಯನಾಶವಾಗುತ್ತಾ ದೇಶಗಳಿಂದ ಮೊಜಾಂಬಿಕ್, ಕೀನ್ಯಾ, ಬರ್ಮಾ, ತಾಂಜಾನಿಯಾ ಇವತ್ತು ಸುಧಾ ಇವತ್ತು ದೇಶಗಳಿಂದ ಈ ವರ್ಷ 8 ಲಕ್ಷ ಮೆಟ್ರಿಕ್ ಟನ್ ಅನ್ನ ತೊಗರಿ ಇಂಪೋರ್ಟ್ ಮಾಡ್ಕೊಂಡಿದ್ರೆ, ಆ ದೇಶದ ಅತಿ ಕೆಲವಂತ ತೊಗರಿ ಇಂಪೋರ್ಟ್ ಮಾಡ್ಕೊಂಡಿದ್ದ ತೊಗರಿ ಮೇಲೆ ಇವತ್ತು ಇಂಪೋರ್ಟ್ ಡ್ಯೂಟಿ ಹಾಕಬೇಕು. ಕನಿಷ್ಠ 50% ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ಕನಿಷ್ಠ 1 ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ಇವತ್ತು 1 ಕ್ವಿಂಟಲ್ ತೊಗರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಆವರ್ತ ನಿಧಿ 500 ರೂಪಾಯಿ ಆವರ್ತ ನಿಧಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡಕ್ಕೆ ಬಂದಿದ್ದೀವಿ, ಗಟ್ಟಿ ಮಾಡಕ್ಕೆ ಬಂದಿದ್ದೀವಿ. ಹಾಗಾಗಿರುವಂತಹ ಮುಖ್ಯಮಂತ್ರಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಪ್ರಜಾಪ್ರಭುತ್ವ ಹಕ್ಕನ್ನು ಕಚ್ಕೊಳ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಹೆಜ್ಜೆ ಆಗ್ತದೆ. ನಮ್ಮ ಹಕ್ಕನ್ನ ಪ್ರತಿರೋಧ ವ್ಯಕ್ತಪಡಿಸಕ್ಕೆ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ನಮಗೆ ಅವಕಾಶ ಇದೆ. ಹಾಗಾಗಿರೋದ್ರಿಂದ ನಾವು ಇವತ್ತು ಕೇಳಕ್ಕೆ ಬಯಸ್ತೀವಿ, ತೊಗರಿ ಕಟಾವಾದರೂ ರಾಶಿ ನಡೆದ್ರು ಎಲ್ಲೂ ಖರೀದಿ ಕೇಂದ್ರ ತೆರೀತಲ್ಲ. ಇವತ್ತು ಖರೀದಿ ಕೇಂದ್ರಗಳನ್ನ ತೆರೀಬೇಕಾಗಿತ್ತು. ರೈತರ ಹೆಸರುಗಳನ್ನ ನೋಂದಣಿ ಮಾಡ್ಕೊಳ್ಬೇಕಾಗಿತ್ತು. ಎಲ್ಲಿ ಮಾಡ್ಕೊಳ್ಳುವಂತ ರೀತಿಯನ್ನ ಇವತ್ತು ತೊಗರಿ ಬೆಳೆಗಾರರ ನೆರವಿಗೆ ಮುಖ್ಯಮಂತ್ರಿಗಳನ್ನ ಧಾವಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಕ್ಕೆ ನಾವು ಬಂದಿವಿ. ಹಾಗಾಗಿರೋದ್ರಿಂದ ಇವತ್ತು ಸರ್ಕಾರ ನಮ್ಮನ್ನ ಬಂಧಿಸಿರ್ತಕ್ಕಂಥದ್ದೇನಿದೆ, ಇವತ್ತು ನಮ್ಮ ಹಕ್ಕನ್ನ ಕಸ್ಕೊಂಡಿರ್ತಕ್ಕಂಥದ್ದೇನಿದೆ, ಅದು ರೀತಿ ಸರಿಯಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಸರ್ಕಾರ ಕೇಳಕ್ಕೆ ಬಯಸ್ತೀವಿ. ಆದ್ರೆ ಮುಖ್ಯಮಂತ್ರಿಗಳು ತೊಗರಿಯ ನಾಡಿಗೆ ಬಂದಿದ್ದಾರೆ. ತೊಗರಿಯ ನಾಡಿಗೆ ಬಂದ ಬಳಿಕ ತಕ್ಷಣದೇ ಘೋಷಣೆ ಮಾಡಬೇಕು ಪರಿಹಾರ ಅಂತ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು, ಪರಿಹಾರ ಘೋಷಣೆ ಮಾಡಬೇಕಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಒತ್ತಾಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತೀವಿ. ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ, ಘೋಷಣೆ ಮಾಡಲಾರದ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ತೊಗರಿಯ ನಾಡಿಗೆ ಬಂದ ಮುಖ್ಯಮಂತ್ರಿಗಳು ತೊಗರಿಯ ಪರಿಹಾರ, ನಾಡಿಗೆ ಬಂದ ಮುಖ್ಯಮಂತ್ರಿಗಳ ತೊಗರಿ ಬಗ್ಗೆ
ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಕಲಬುರಗಿ ನಗರದಲ್ಲಿ ಬಿ ಶ್ಯಾಮ್ ಸುಂದರ್ ಅವರ 116ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಮತಾ ಸೈನಿಕ ದಳ ಜಿಲ್ಲಾ ಸಮಿತಿಯ ವತಿಯಿಂದ ನಗರದ ಕಲಾಮಂಡಳ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಬಿ ಶ್ಯಾಮ್ ಸುಂದರ್ ಅವರ 116ನೇ ಜಯಂತ್ಯೋತ್ಸವ ಸಮಾರಂಭವನ್ನು ಕೈ ಹಾಕ್ಬೇಡ್ರಿ ಬಿಜೆಪಿ ಎಸ್ಸಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದ ಅಂಬಾರಾಯ ಅಷ್ಟಗಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಬಳಿಕ ಮಾತನಾಡಿದ ಅವರು, ಶ್ಯಾಮ್ ಸುಂದರ್ ಅವರು ಒಬ್ಬ ರಾಜಕೀಯ ಚಿಂತಕ, ನ್ಯಾಯಶಾಸ್ತ್ರಜ್ಞ, ಸಮೃದ್ಧ ಬರಹಗಾರ, ಸಂಸದೀಯ ನಾಯಕರಾಗಿದ್ರು. ಸಮಾಜಕ್ಕೆ ಅವರ ಕೊಡುಗೆ ಅತ್ಯಮೂಲ್ಯವಾಗಿದ್ದು, ಅವರ ಜೀವನ ಸಾಧನೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಎಂದು ಹೇಳಿದ್ದಾರೆ. ಶ್ಯಾಮ್ ಸುಂದರ್ ಸಾಹೇಬರು ಹುಟ್ಟು ಮತ್ತು ಮರಣ, ಅವರು ಎಲ್ಲಿ ಹುಟ್ಟಿದ್ರು, ಮುಂದೆ ಹೈದರಾಬಾದಿಗೆ ಬಂದು ತಮ್ಮ ಉನ್ನತ ವ್ಯಾಸಂಗವನ್ನು ಮುಗಿಸಿ ಹೈದರಾಬಾದ್ ನಿಜಾಮನ ಸಂಪರ್ಕಕ್ಕೆ ಬಂದು ಇವರ ವಿದ್ವತ್ತು, ಇವರ ಧೈರ್ಯ ಮತ್ತು ಇವರಲ್ಲಿರ್ತಕ್ಕಂಥ ಎಲ್ಲ ಜ್ಞಾನಗಳು, ಅದು ಶಾಸ್ತ್ರದಲ್ಲಾಗಿರ್ಬೋದು, ನ್ಯಾಯಶಾಸ್ತ್ರದಲ್ಲಾಗಿರ್ಬೋದು, ತತ್ವಶಾಸ್ತ್ರದಲ್ಲಾಗಿರ್ಬೋದು, ಎಲ್ಲ ವಿಷಯಗಳಲ್ಲಿ ಪ್ರಣತಿಯನ್ನ ಹೊಂದಿರತಕ್ಕಂಥ ಶ್ಯಾಮ್ ಸುಂದರ್ಜಿ ಅವರನ್ನ ನಿಜಾಮರು ಸಮೀಪದಿಂದ ಬಲ್ಲಿ ಇವರು ಏನಾದರೂ ಮಾಡಬಲ್ಲರು ಅವರ ಸಮಾಜಕ್ಕಾಗಿ ಅಥವಾ ನಾಡಿಗಾಗಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಅವರಿಗೆ ಅವರ ಸಂಸ್ಥಾನದಲ್ಲಿ ಮಂತ್ರಿ ಪದವಿಯನ್ನು ಕೂಡ ಕೊಡ್ತಾರೆ. ಆ ಮೂಲಕ ಅಲ್ಲಿರ್ತಕ್ಕಂಥ ಹೈದರಾಬಾದ್ನಲ್ಲಿರ್ತಕ್ಕಂಥ ವೆಂಕಟರಾವ್ ಅಂತಕ್ಕಂಥ ಒಬ್ಬ ನಮ್ಮ ಸಮಾಜದ ಹೋರಾಟಗಾರರು, ಇವರ ಆತ್ಮೀಯರು ಸೇರಿಕೊಂಡು ಅನೇಕ ಚಳವಳಿಗಳನ್ನು ರೂಪಿಸ್ತಾರೆ. ಜೊತೆಗೇ ನಮ್ಮ ಸಮಾಜಕ್ಕೆ ವಿಶೇಷವಾಗಿ ಅಸ್ಪೃಶ್ಯರಿಗೆ ಭೂಮಿ ಇರಲಿಲ್ಲ, ಬೇರೆಯವ್ರ ಹತ್ರನೇ ದುಡಿತಕ್ಕಂಥ ವ್ಯವಸ್ಥೆ ಇತ್ತು. ಭೂಮಿ ಇವ್ರಿಗೆ ಸಿಗಬೇಕು ಅಂತೇಳಿ ನಿಜಾಮ್ರ ಹತ್ರ ಹೋಗಿ ಮನವಿ ಮಾಡೋದ್ರ ಜೊತೆಗೇ ಹೋರಾಟ ಕೂಡ ಮಾಡ್ತಾರೆ ನಿಜಾಮನ ವಿರುದ್ಧನೇ. ನಮ್ಮ ಸಮಾಜಕ್ಕೆ ಭೂಮಿ ಅವಶ್ಯಕತೆ ಇದೆ, ಭೂಮಿ ಉಳುವವನೇ ಒಡೆಯ ಆಗಬೇಕು. ಸಾವಿರಾರು ಎಕರೆ ಜಮೀನ್ದಾರರು ಅವರು ಉಳ್ತಾ ಇಲ್ಲ, ಉತ್ತುತ್ತಾ ಇಲ್ಲ, ಬಿತ್ತುತ್ತಾ ಇಲ್ಲ, ಆದ್ರೆ ಅವರು ಮಾಲೀಕರು. ಯಾರು ಉಳ್ತಾರ ಅವ್ರಿಗೆ ಭೂಮಿ ಬೇಕು, ಅವ್ರಿಗೆ ಭೂಮಿ ಕೊಡ್ರಿ ಅಂತಕ್ಕಂಥ ಹೋರಾಟ ಅವಾಗಿನ ಕಾಲದಲ್ಲೇ ಏನು ಬಾಬಾ ಸಾಹೇಬ್ರ ಕಲ್ಪನೆ ಇತ್ತು. ಈ ದೇಶದ ಸಂಪತ್ತು ರಾಷ್ಟ್ರೀಕರಣ ಆಗಬೇಕು, ಪ್ರತಿಯೊಬ್ಬರಿಗೂ ಕನಿಷ್ಠ ಭೂಮಿ ಸಿಗಬೇಕು ಅಂತಕ್ಕಂಥ ವಿಚಾರ ಇತ್ತು. ಅದನ್ನ ಶ್ಯಾಮ್ ಸುಂದರ್ಜಿ ಅವರು ಮುಂದುವರಿಸೋದ್ರ ಮೂಲಕ ಎಲ್ಲ ದಲಿತರಿಗೆ ಭೂಮಿ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಓಡಂತಿರ್ತಾವ ನಮಗೆಲ್ಲ ಹಳ್ಳ್ಯ, ಪ್ರತಿಯೊಬ್ಬರಿಗೂ ಲದ್ದಿ ಓಡ ಅಂತವ, ಅವು ಅವರ ಪರಿಶ್ರಮ, ಅವರ ಹೋರಾಟದ ಫಲವಾಗೇ ಸಿಕ್ಕಿರ್ತಕ್ಕಂಥದ್ದು. ಅದರ ಅರ್ಥ ಭೂಮಿ ಬಂತಂದ್ರ ಇವರಲ್ಲಿ ಒಕ್ಕಲ್ತನ ಮಾಡ್ತಕ್ಕಂಥದ್ದು, ಬೆಳೀತಕ್ಕಂಥದ್ದು, ಆರ್ಥಿಕವಾಗಿ ಸ್ವಲ್ಪ ಸುಧಾರಿಸ್ಕೋಬಹುದು ಅಂತಕ್ಕಂಥ ಉದ್ದೇಶ ಶ್ಯಾಮ್ ಸುಂದರ್ಜಿ ಅವ್ರದ್ದಿತ್ತು. ಜೊತೆಗೇ ಅವರು ಈ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ನಾವು ನೋಡ್ತಾ ಇದ್ದೀವಿ, ಇವತ್ತಿಗೂ ಕಾಣ್ಲತ್ತದ. ಇಳಿಯರಾಜ್ ಅಂತ ಒಬ್ಬ ದೊಡ್ಡ ಸಂಗೀತಗಾರನಿಗೆ ಈ ಮೊನ್ನೆನೆ ದೇವಸ್ಥಾನದಾಗ ತಡೆದ್ರು. ಅವ್ರ ಅಸ್ಪೃಶ್ಯರಲ್ಲ, ಹಿಂದುಳಿದ ವರ್ಗದವರು, ನಾವು ದೊಡ್ಡ ಸಂಗೀತ ನಿರ್ದೇಶಕರು ಅಂತ ಹೆಸರಿರ್ತಕ್ಕಂಥವ್ರಿಗೆ ಗರ್ಭಗುಡಿ ಸಮೀಪ ಹೋದ ತಕ್ಷಣ ತಡೀತಾರೆ. ಅದು ಜಗಜೀವನ್ ರಾಮ್ಜಿ ಅವ್ರಿಗೂ ಆಗ್ಯದ, ಅನೇಕ ನಮ್ಮ ನಾಯಕರುಗಳಿಗೂ ಆಗ್ಯದ, ನಾವು ನೋಡ್ತಾ ಇದ್ದೀವಿ. ಇವತ್ತಿಗೂ ಕೂಡ ಮಾನಸಿಕವಾಗಿ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಿಲ್ಲ. ನೀವು ಕಲಬುರಗಿಯಾಗ ಮನಿ ಕೇಳೋಕ್ ಹೋರಿ, ಜಾತಿ ಹೇಳಲ್ಲ, ಕಾಟಕ ಮಂದಿ ಕೂಡ ನೋಡ್ರಿ ಅಂತ ಹೇಳ್ಬಿಡ್ತಾರೆ. ಕಾಟಕ ಅಂದ್ರೆ ಈ ಮಾಂಸಾಹಾರಿಗಳು, ಅದು ಮುಸ್ಲಿಂ ಇರ್ಬೋದು, ಕಬ್ಬಲಿಗರು ಇರ್ಬೋದು, ಕುರುಬರು ಇರ್ಬೋದು, ಅಸ್ಪೃಶ್ಯರು ಇರ್ಬೋದು. ಅಸ್ಪೃಶ್ಯರಿಗಂತೂ ಸವಾಲೇ ಇಲ್ಲ, ಜನರಲ್ ಆಗಿ ಹೇಳ್ಬಿಡ್ತಾರೆ ಈ ಭಾಷೆ. ಹಾಗಾಗಿ ಈ ಜಾತಿ ನಿರ್ಮೂಲನೆಗಾಗಿ ಶ್ಯಾಮ್ ಸುಂದರ್ಜಿ ಅವರು ಸಾಕಷ್ಟು ಹೋರಾಟ ಮಾಡಿದ್ರು. ಜೊತೆಗೇ ಬದಲಾವಣೆ ಬರಬೇಕು,
ರಾಜಕೀಯ ಅಧಿಕಾರ ನಮ್ಮ ಕೈಯಾಗ ಬರಬೇಕು, ನಾವು ಆಳುವ ವರ್ಗ ಆಗಬೇಕು ಅಂತಕ್ಕಂಥ ಏನು ಬಾಬಾ ಸಾಹೇಬ್ರ ಕಲ್ಪನೆ ಇತ್ತು ಅದನ್ನ ಶ್ಯಾಮ್ ಸುಂದರ್ಜಿ ಅವರು ಮುಂದುವರಿಸೋದ್ರ ಮೂಲಕ ತಾವು ಸ್ವತಃ ಶಾಸಕರಾಗ್ತಾರ, ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರ. ರಾಜಕೀಯ ಹೋರಾಟದ ಜೊತೆಗೇನೆ ಸಾಮಾಜಿಕ ಹೋರಾಟ ಏನು ಭೀಮಸೇನೆ ಅಂತ ಹೇಳಿ ಸ್ಥಾಪನೆ ಮಾಡೋದ್ರ ಮೂಲಕ ಈಗಾಗಲೇ ನಮ್ಮ ಮಾಲೆಯವರು ಕಲಬುರಗಿಯ ನಮ್ಮೆಲ್ಲ ಹಿರಿಯರ ಹೆಸರು ಹೋದ್ರು. ಅದರಲ್ಲಿ ಎರಡನೇ ಹಂತದ ನಾಯಕರು ನಮ್ಮ ದೇವೇಂದ್ರಪ್ಪ ಸಾಹೇಬರು, ಶಿವರಾಯಣ್ಣವರು, ನಮ್ಮ ಬೆಳಂಗಿ ಸಾಹೇಬರು, ನಮ್ಮ ಶ್ರೇಯಸ್ಕರ್ ಸಾಹೇಬರು ಅವರಿಲ್ಲ ನಮ್ಮ ಜೊತೆ. ದಿಮ್ಮೆ ಅವರು ಮತ್ತು ಶ್ರೇಯಸ್ಕರ್ ಅವರ ಸೋದರ ಬಂದಿದ್ರು, ಅವರು ಕೂಡ ಹೋದ್ರು. ಕಲಬುರಗಿನೇ ಅವರ ಕೇಂದ್ರ ಸ್ಥಾನ, ಅದು ಜಗತ್ ಬಡಾವಣೆಯಾಗಿತ್ತು. ಅಲ್ಲಿಂದ ಅನೇಕ ಚಳವಳಿಗಳನ್ನ ಮಾಡೋದ್ರ ಮೂಲಕ ಕೇವಲ ಅಸ್ಪೃಶ್ಯರ ವಿಮೋಚನೆ ಅಲ್ಲ, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಶಿಕ್ಷಿತರಾಗಬೇಕು, ಎಲ್ಲ ಅವಕಾಶಗಳು ಇವರಿಗೂ ಸಿಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸಾಕಷ್ಟು ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಅವರು ಹೋರಾಟ ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲ ಕೇಳಿದ್ದೀವಿ, ತಿಳ್ಕೊಂಡಿದ್ದೀವಿ. ಆದ್ರೆ ಅವರ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ನಮ್ಮ ಸಂಜು ಮಾಲೆಯವರು ಮತ್ತು ನಮ್ಮ ಜಾನೆಯವರು ಅವರೆಲ್ಲ ಪದಾಧಿಕಾರಿಗಳು, ಸಮತಾ ಸೈನಿಕ ದಳದ ಜನ ಎಷ್ಟು ಸೇರಿದೀವಿ ಅನ್ನೋದು ಮುಖ್ಯ ಅಲ್ಲ, ಶ್ಯಾಮ್ ಸುಂದರ್ಜಿ ಅವರನ್ನ ಸ್ಮರಿಸ್ತಕ್ಕಂಥದ್ದು, ಅವ್ರ ವಿಚಾರಗಳನ್ನ ಹಿರಿಯರಿಂದ ತಿಳ್ಕೊಳ್ತಕ್ಕಂಥದ್ದು, ಇಂಥ ಮಹಾನ್ ನಾಯಕ ನಮ್ಮಲ್ಲಿ ಇದ್ರು ಅಂತಕ್ಕಂಥದ್ದು ನಾವು ಬಹಳ ಅವರಿಗೆ ಕಳ್ಕೊಂಡಿದ್ದೀವಿ, ಬಿಟ್ಟಿದ್ದೀವಿ ಅಂತಕ್ಕಂಥ ಭಾವನೆ ಇದೆ. ಅವರಂತ ಹೋರಾಟಗಾರರಿಗೆ ನಾವು ಸ್ಮರಿಸ್ತಾ ಇಲ್ಲ. ಅವರ ವಿಚಾರಗಳು ಅವರ ಇನ್ನೂವರೆಗೂ ಕಲಬುರಗಿ ಜಿಲ್ಲೆಯಲ್ಲಿ, ಕಲಬುರಗಿ ನಗರದಲ್ಲಿ ಅವರ ಮೂರ್ತಿ ಕೂಡ ಆಗಿಲ್ಲ. ಎಷ್ಟೋ ಸಲ ಖರ್ಗೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಹಾಲಳ್ಳಿಯ ಬುದ್ಧ ವಿಹಾರದ ಭಂತೆ ಧಮ್ಮದೀಪ ಅವರು ವಹಿಸಿಕೊಂಡಿದ್ರು. ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರಾದ ಈರಣ್ಣ ಜಾನೆ, ಸಂಜೀವ್ ಮಾಲೆ, ಅಲ್ಲಾವುದ್ದೀನ್ ಸಾಗರ್, ದೇವೇಂದ್ರಪ್ಪ ಕಮಲಾಪೂರ್ಕರ್, ಶಿವರಾಯ ದೊಡ್ಮನಿ, ವಿಜಯ್ ಕುಮಾರ್ ಉದ್ದ, ಶಿವಲಿಂಗಮ್ಮ ಸಾವಳಗಿ, ಮಹಾದೇವಿ ಬಾಪುನಗರ, ಯಶೋಧ ಕುಸ್ನೂರ್, ಸಿದ್ದಾರ್ಥ್ ಕಣ್ಮಸ್, ಕತ್ತಲಪ್ಪ ಕಟ್ಟಿಮನಿ, ಶಿವಮೂರ್ತಿ ಬಲಿಚಕ್ರವರ್ತಿ, ಜ್ಞಾನಪ್ರಕಾಶ ಮೂಲಭಾರತಿ, ಅಮೃತ್ ರಾವ್ ನಾಯ್ಕೋಡಿ, ಮಲ್ಲು ನಂದೂರ್, ಕಪಿಲ್ ಜಾನೆ, ಸೂರ್ಯಕಾಂತ್ ಅಂಬಲಗಿ, ಮಾರುತಿ ಲೇಂಗಟಿ, ಜಯಾನಂದ್ ಕೊಳ್ಳೂರ್, ಭೀಮರಾವ್ ಕೆಲ್ಕೇರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ನೂತನ ಜಯದೇವ ಆಸ್ಪತ್ರೆ ಉದ್ಘಾಟಿಸಿದ ಸಿಎಂ ಸಿದ್ದರಾಮಯ್ಯ. ಶಾಲಮ್ಮ ಎವರ್ಲಾಸ್ಟಿಂಗ್ ಚರ್ಚ್ ವತಿಯಿಂದ ಅದ್ದೂರಿ ಕ್ರಿಸ್ಮಸ್ ಆಚರಣೆ. ಜಗತ್ ಬಡಾವಣೆಯಲ್ಲಿ ಬಿ ಶ್ಯಾಮ್ ಸುಂದರ್ ಜಯಂತಿ ಆಚರಣೆ. ಜಯದೇವ ಆಸ್ಪತ್ರೆ ಉದ್ಘಾಟನಾ ಸಮಾರಂಭ. ವಾರ್ಡ್ ನಂಬರ್ 7ರ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಭಾಗಿ. ತೊಗರಿಗೆ 25,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿ ಸಿಎಂ ಮುತ್ತಿಗೆ ಯತ್ನ, ರೈತ ಮುಖಂಡರ ಬಂಧನ. ಸಮತಾ ಸೈನಿಕ ದಳದಿಂದ ಬಿ ಶ್ಯಾಮ್ ಸುಂದರ್ 116ನೇ ಜಯಂತಿ ಆಚರಣೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.